ನಿಂದ ಟೈಮ್ ಅದ ಬಿಜಿ ಸ್ಟಾರ್ಟ್ ಮಾಡಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಗ್ರಂಥಮುದೀರಯೇ. ಶ್ರೀಕೃಷ್ಣ ಮಧುರೆಯ ರಾಜಬೀದಿಯಲ್ಲಿ ನಡೆಯುತ್ತಾ ಹೋದ. ಆಗ ಹೆಣ್ಣು ಮಕ್ಕಳೆಲ್ಲ ಕೃಷ್ಣನನ್ನು ನೋಡಿ ಆನಂದವನ್ನು ಅನುಭವಿಸಲಿಕ್ಕಾಗಿ ಮಹಡಿಯ ಮೇಲೇರಿ ಬಂದರು. ದಧ್ಯಕ್ಷತೈಸ್ಸೋದ ಪಾತ್ರೈ ಸ್ರಗ್ಗಂಧೈ ಅಭ್ಯುಪಾಯನೈ ತಾವಾನರ್ಚು ಪ್ರಮುದಿತಾ ತತ್ರ ತತ್ರ ದ್ವಿಜಾತಯ. ಬ್ರಾಹ್ಮಣರು ಕೂಡ ದಧಿ, ಮೊಸರು, ಅಕ್ಷತ ಮೊದಲಾದವುಗಳಿಂದ ಪೂಜೆ ಮಾಡಿದರು. ಅಕ್ಷತ ಅಂತ ಹೇಳಿದರೆ ಒಂದು ಹೂವು ಇದೆ ಅಕ್ಷತ ಅಂತ, ಇನ್ನೊಂದು ಅಕ್ಷತ ಅಂತಂದರೆ ಆಗಿನ ಕಾಲದಲ್ಲಿ ಈಗ ನಾವು ಅಕ್ಕಿಯನ್ನು ಕುಂಕುಮದಲ್ಲಿ ಕಲಸಿ ಅಥವಾ ಅರಿಶಿಣದಲ್ಲಿ ತುಪ್ಪ ಹಾಕಿ ಕಲಸಿ ಏನು ಮಾಡ್ತಾ ಇದ್ದೇವೆ, ಅದನ್ನು ಮಂಗಳ ದ್ರವ್ಯದ ತರಹ ಯೂಸ್ ಮಾಡ್ತಾ ಇದ್ದೇವೆ. ಅವತ್ತು ಆ ಜಾಗದಲ್ಲಿ ಸಾಸಿವೆಯನ್ನು ಅಭಿಮಂತ್ರಿಸಿ ಕೊಡ್ತಾ ಇದ್ದರು. ಪರಿಣಾಮ ಒಂದೇ, ನಮ್ಮ ತಪಸ್ಸಿನ ಶಕ್ತಿ ಅದು ಅಕ್ಷತೆಯ ಮೂಲಕ ಇಲ್ಲವೇ ಸಾಸಿವೆಯ ಮೂಲಕ ಸ್ವೀಕರಿಸುವವರನ್ನು ತಲುಪಲಿ ಅಂತ. ಈಗ ಸ್ವಾಮಿಗಳು ಮಂತ್ರಾಕ್ಷತೆ ಕೊಡ್ತಾ ಇರ್ತಾರೆ, ಅಥವಾ ಹಿರಿಯರಿಂದ ನಾವು ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡ್ತೇವೆ. ಈ ಮದುವೆಗಿಂತ ಮೊದಲು ಅಥವಾ ಯಾವುದೇ ಸಮಾರಂಭಕ್ಕಿಂತ ಮೊದಲು ಆ ಅಕ್ಷತೆಯನ್ನು ಇಟ್ಟುಕೊಂಡು ಬರ್ತಾರೆ ಎಲ್ಲ. ಅದು ನಿಜವಾಗಿ ಏನಾಗಬೇಕು ಗೊತ್ತಾ, ಮದುವೆ ಮನೆಯಲ್ಲಿ ಹೊಸ ಅಕ್ಷತೆ ಕೊಡಲಿಕ್ಕಲ್ಲ ಇರೋದದು. ಮದುವೆ ಮನೆ ಇದು ಆಹ್ವಾನ ಮಾಡಲಿಕ್ಕೆ ಅಂತ ಬರ್ತಾರೆ, ಒಂದು ಮಂತ್ರಾಕ್ಷತೆಯನ್ನು ಹಾಕಿ ಕೊಡ್ತಾರೆ. ಅಷ್ಟೇ ಅಲ್ಲ, ಮಂತ್ರಾಕ್ಷತೆ ಹಾಕಿ ಕೊಡ್ತಾರಲ್ಲ ಅವರು ಮತ್ತೆ ಅದನ್ನು ಅಲ್ಲಿ ಬಿಸಾಡೋದೆ, ಆಮೇಲೆ ಬರೋದೆ. ಮದುವೆಯಲ್ಲಿ ಇನ್ನೊಂದು ಮಂತ್ರಾಕ್ಷತೆ ತರ್ತಾರೆ, ಅದು ತೆಗೆದು ಹಾಗಲ್ಲ ಇದ್ದದ್ದು. ಅದು ಮಂತ್ರಾಕ್ಷತೆಯನ್ನು ಕೊಡೋದು, ಅದನ್ನು ಇಟ್ಕೊಂಡು ನಾವು ದಿವಸ ಜಪ ಮಾಡಬೇಕು. ಇದು ಮುಂದೆ ವಧೂವರರಿಗೆ ಹಾಕ್ತೇವೆ, ನಮ್ಮ ಆಶೀರ್ವಾದ ಅವರಿಗಿರ್ತದೆ ಅಂತ ದೇವರನ್ನು ಚಿಂತನೆ ಮಾಡಿ ಅದೇ ಅಕ್ಷತೆಯನ್ನು ತಂದು ಮದುವೆ ಮನೆಯಲ್ಲಿ ಹಾಕಬೇಕು. ಅದು ಪದ್ಧತಿ. ಈಗ ರಾಮ ತರೋದು ಇಲ್ಲಿ, ಇದನ್ನು ಬಿಸಾಡೋದು, ಆಮೇಲೆ ತೊಗೊಂಡೋಗಿ ಅಲ್ಲಿ ಅದನ್ನು ಬಿಸಾಡೋದೆ. ಒಂದು ಒಳ್ಳೆಯ ಸಂಪ್ರದಾಯ ಹೇಗೆ ಅರ್ಥ ಕಳ್ಕೊಳ್ಳುತ್ತೆ ಅನ್ನೋದಕ್ಕೆ ಇದು ದೊಡ್ಡ ಉದಾಹರಣೆ. ಯಾವುದೇ ಆಗಲಿ ಅದು ತಿಳಿದು ಮಾಡಿದರೆ ಒಳ್ಳೆಯ ಕಲ್ಪನೆ, ತಿಳಿಯದಿದ್ದರೆ ಅದು ಅಸಂಗತ. ಯಾವುದೋ ಒಂದು ಕಾಲದಲ್ಲಿ ಕಾಶಿ ಯಾತ್ರೆ, ಅಹಂ ಕಾಶೀಂ ಗಮಿಷ್ಯಾಮಿ ಅಂತ ಹೇಳ್ತಾ ಇದ್ದ ಅಳಿಯನಿಗೆ ಇವನು ಯಾರೋ ಒಬ್ಬ ಇಲ್ಲ ನಾನು ಮಗಳನ್ನು ಕೊಡ್ತೇನೆ, ನೀನು ಕಾಶಿಗೆ ವಿರಕ್ತನಾಗಿ ಹೋಗಬೇಡ ಅಂತ ಹೇಳ್ತಾ ಇದ್ದ ಅಂತ ಕಾಣುತ್ತೆ. ಅದು ಸಂಪ್ರದಾಯ. ಇವನಿಗೆ ಆಯಿತು ಹೋಗು ಅಂತಂದರೆ ಹೋಗ್ತಾನೆ, ನೋಡೋಣ ಕಾಶಿ ಯಾತ್ರೆ, ಅಹಂ ಕಾಶೀಂ ಗಮಿಷ್ಯಾಮಿ. ಹೆಣ್ಣು ಕೊಡುವ ಮಾವಾದವನು ಹೋಗ್ತೇನಪ್ಪ ಒಳ್ಳೆಯದು ಹೋಗ್ಬಾ ಅಂತಂದ್ರೆ ಹೋಗ್ಬಿಡ್ತಾನೆ ಇವನು. ಇದು ಅರ್ಥಹೀನ ಆಗುತ್ತೆ ಸಂಪ್ರದಾಯ ಅಂತನ್ನೋದು. ಅದರಿಂದಾಗಿ ಅದರ ಅಭಿಪ್ರಾಯವನ್ನು ಅರ್ಥ ಮಾಡ್ಕೊಳ್ಬೇಕು. ದೇವರಿಗೆ ಅರ್ಪಿಸುತ್ತೇವೆ ಯಾಕೆ ಅಂತಂದರೆ ಆ ದೇವರಿಗೆ ಬಿದ್ದ, ದೇವರ ಪ್ರತಿಮೆಯ ಮೇಲೆ ಬಿದ್ದ ಅಕ್ಷತೆ ಶಕ್ತಿಪೂರ್ಣವಾಗ್ತದೆ ಅಂತ ಚಿಂತನೆ. ನಾವು ಅಕ್ಷತೆ ಕೊಡ್ತೇವೆ ಚಿಕ್ಕವರಿಗೆ, ಅವರು ನಮ್ಮ ಆಶೀರ್ವಾದದ ಪ್ರತೀಕ. ನಮ್ಮ ಒಳ್ಳೆಯ ಭಾವನೆ ನಿಮ್ಮ ಜೊತೆಗಿದೆ ಅನ್ನೋದರ ಸಿಂಬಲ್ ಅದು ಸಿಂಬಾಲಿಕ್ಕು. ಹಾಗೆ ಅವತ್ತು ಅಕ್ಷತ ಅಂತ ಹೇಳಿದ್ರೆ ಸಾಸಿವೆಯಲ್ಲಿ ಚೆನ್ನಾಗಿ ಅಭಿಮಂತ್ರಣ ಮಾಡಿ ಇಟ್ಟುಕೊಳ್ಳೋದು. ನಿಮಗೊಂದು ಸಂಗತಿ ಹೇಳ್ತೇನೆ. ರಾಮಚಂದ್ರ ಕಾಡಿಗೆ ಹೋದ ಅಂತಂದಾಗ ಕೌಸಲ್ಯ ಆಶೀರ್ವಾದ ಮಾಡ್ತಾಳೆ.
ಅವಾಗ ರಕ್ಷೋಘ್ನ ಮಂತ್ರಗಳಿಂದ ಸಾಸಿವೆಯನ್ನು ಅಭಿಮಂತ್ರಣ ಮಾಡಿ ಕೊಡ್ತಾಳೆ. ವಸ್ತುತಃ ನಾನು ಅದನ್ನು ಹೇಳಬೇಕಿತ್ತು, ಯಾಕೋ ಆವಾಗ ನನಗೆ ಈ ಸ್ಪಷ್ಟ ಕಲ್ಪನೆ ಇರಲಿಲ್ಲ. ಯಾಕೆಂದರೆ ವಾಲ್ಮೀಕಿ ರಾಮಾಯಣದ ಸ್ಪಷ್ಟ ಕಲ್ಪನೆ ಇರಲ್ಲ ಅಂತ ಹೇಗೂ ಗೊತ್ತಿತ್ತು, ಆದರೆ ಅದು ಯಾಕೋ ಅವಾಗ ಬರಲಿಲ್ಲ. ಅವಳು ಕೌಸಲ್ಯ ಆಶೀರ್ವಾದ ಮಾಡಿದ್ಲು ಅಂತ ಅಷ್ಟೇ ಬಂತು. ರಕ್ಷೋಘ್ನೈ ಸರ್ಷಪಾನ್ ಜಪ್ತ್ವ, ರಕ್ಷೋಘ್ನ ಮಂತ್ರಗಳಿಂದ ಸರ್ಷಪ ಅಂದರೆ ಸಾಸಿವೆಗಳನ್ನು ರಾಮನ ಉಡಿಯಲ್ಲಿ ಕಟ್ಟಿ ಕಳುಹಿಸಿದಳು ಅಂತ ಇರೋದು. ಅದನ್ನು ರಕ್ಷೋಘ್ನ ಮಂತ್ರ ಅಂದರೆ ವೇದ ಮಂತ್ರದ್ದದು. ಅಂದರೆ ಅವಳಿಗೆ ವೇದಾಧಿಕಾರ ಇತ್ತು ಅಂತ ಅರ್ಥ ಆಯಿತೋ ಇಲ್ವೋ. ಕೌಸಲ್ಯ ವೇದ ಮಂತ್ರಗಳನ್ನು ಹೇಳಿಕೊಂಡು ರಕ್ಷೋಘ್ನ ಮಂತ್ರಗಳನ್ನು ಹೇಳಿಕೊಂಡು ಕಳುಹಿಸಿದಳು ಅಂತ ಉಂಟು. ಯಾಕೆ ಬಂತು ಅಂದರೆ ಬ್ರಾಹ್ಮಣರೇ ಮೊದಲಾದವರು ಕೃಷ್ಣನನ್ನು ನಾರಾಯಣ ಅಂತ ಲಕ್ಷಣಗಳಿಂದ ತಿಳಿದುಕೊಂಡು ಮೊಸರು ಮತ್ತು ಅಕ್ಷತದಿಂದ ಪೂಜೆ ಮಾಡಿದರು. ರಜಕಂ ಕಂಚಿದಾಯಾಂತಂ ರಂಗಕಾರಂ ಗದಾಗ್ರಜ ದೃಷ್ಟ್ವಾ ಯಾಚತ ವಾಸಾಂಸಿ ಧೌತಾನ್ಯತ್ಯುತ್ತಮಾನಿ ಚ. ಆಗ ಒಬ್ಬ ಅಗಸ ಆನೆಯ ಮೇಲೆ ಬಂದ. ಒಳ್ಳೆಯ ಬಟ್ಟೆಗಳನ್ನು ರಂಗಕಾರ ಅಂತ ಕರೀತಾರೆ. ರಂಗ ಅಂದರೆ ಬಣ್ಣ ಅಂತ ಅರ್ಥ. ರಂಗಕಾರ ಅಂತಂದರೆ ಬಟ್ಟೆಗೆ ಬಣ್ಣ ಹಾಕುವವ ಅಂತ. ರಂಗಾರಿ ಅಂತ ಕರೀತಾರೆ ಕನ್ನಡದಲ್ಲಿ. ರಂಗಾರಿ ಅಂದರೆ ಬಟ್ಟೆಗೆ ಬಣ್ಣ ಹಾಕುವನು. ಅವಾಗ ಬಟ್ಟೆ ಬೇರೆ ತಗೋಬೇಕಾಗ್ತಾ ಇತ್ತು, ಬಣ್ಣ ಬೇರೆಯವ್ರ ಕಡೆ ಹಾಕಿಸ್ಕೋಬೇಕಾಗ್ತಾ ಇತ್ತು ಅವಾಗ. ಈಗ ಎರಡು ಒಟ್ಟೊಟ್ಟಿಗೆನೇ ಬಂದ್ಬಿಡುತ್ತೆ. ಮೊದಲೆಲ್ಲ ಈಗಲೂ ಕೂಡ ಸ್ವಾಮಿಗಳಿಗೆ ಕಾವಿಶಾಟಿ ಹಾಕ್ತಾರೆ. ನೀವೇನಂತ ಅಂದ್ಕೊಂಡಿದ್ದಾರೆ? ಕಾವಿಶಾಟಿ ಅದು ರೆಡಿಮೇಡಿಂದ ತರೋದಲ್ಲ. ಕರೆಕ್ಟಾಗಿ ಉಡುಪಿಯಲ್ಲಂತೂ ನಂಗೆ ಅಷ್ಟದ ಮೇಲೆ ಗೊತ್ತಿಲ್ಲ ನನಗೆ, ಉಡುಪಿಯಲ್ಲಂತೂ ನಾವು ಬಣ್ಣ ಹಾಕ್ತಾ ಇದ್ವಿ. ಸ್ವಾಮಿಗಳ ಬಟ್ಟೆ ಅಥವಾ ಈ ಥರದ್ದು ಒಂದು ಮಡಿಪಂಚೆ ಅದಕ್ಕೆ ಬಣ್ಣ ಹಾಕಿ ಆಮೇಲೆ ಬಳಸೋದು. ಅದಕ್ಕೆ ಬೇರೆ ಬಣ್ಣ ಎಲ್ಲ ಅಲ್ಲೇ ನಾವು ತಯಾರು ಮಾಡಬೇಕಾಗ್ತಾ ಇತ್ತು. ಬೇರೆ ಬೇರೆ ಮರದ ಪುಡಿ ಎಲ್ಲ ತರಬೇಕಾಗ್ತಾ ಇತ್ತು. ಈಗ ಕೆಲವೊಬ್ಬರು ಅಂಗಡಿಯಿಂದಲೇ ತಂದುಬಿಡ್ತಾರೆ ಕಾವಿಶಾಟಿ. ಆದರೆ ಕಾವಿಶಾಟಿ ಹಾಗೆ ತರೋದಲ್ಲ, ಅಲ್ಲೇ ತಯಾರು ಮಾಡೋದು. ಇರಲಿ, ಯಾಕೆ ಅಂತಂದರೆ ರಂಗಕಾರ ಅಂತ ಒಬ್ಬ, ಅವನು ರಂಗಕಾರ ಬಣ್ಣ ಹಾಕುವವ. ಅವನು ಆನೆ ಏರಿ ಬರ್ತಾ ಇದ್ದ. ಇವನು ಬಟ್ಟೆ ಕೊಡು ಅಂದ. ದೇಹ್ಯಾವಯೋ ಸಮುಚಿತಾನಿ ಅಂಗವಾಸಾಂಸಿ ಚಾರ್ಹತೋ ಭವಿಷ್ಯತಿ ಪರಂ ಶ್ರೇಯೋ ದಾತುಸ್ತೆ ನಾತ್ರ ಸಂಶಯ ಅಂದ ಕೃಷ್ಣ. ದುಡ್ಡು ಕೊಡ್ತಾನೆ ಹೇಳಲಿಲ್ಲ, ದುಡ್ಡು ಗೊತ್ತೇ ಇಲ್ಲವಲ್ಲ. ಅದರಿಂದಾಗಿ ಅವನು ಹೇಳ್ತಾನೆ, ನೋಡು, ನಮಗೆ ಬಟ್ಟೆಯನ್ನು ಕೊಟ್ಟರೆ, ನಮ್ಮ ಮೈಬಣ್ಣಕ್ಕೆ ಸರಿಯಾದ ಬಟ್ಟೆಯನ್ನು ಕೊಟ್ಟರೆ ನಿನಗೆ ಬೇಡಿದ್ದನ್ನು ಕೊಡ್ತೇನೆ, ಒಳ್ಳೆ ಶ್ರೇಯಸ್ಸಾಗತ್ತೆ ಅಂದ. ಸಯಾಚಿತೋ ಭಗವತ ಪರಿಪೂರ್ಣೇನ ಸರ್ವತಃ ಸಾಕ್ಷೇಪಂ ಋಷಿತ ಪ್ರಾಹ ಭೃತ್ಯೋರಾಜ್ಞಸ್ಸು ದುರ್ಮದಃ. ದೇವರು ಸರ್ವತಃ ಪೂರ್ಣ ನೋಡಿ. ಪರಿಪೂರ್ಣೇನ ಯಾಚಿತಃ, ಪರಿಪೂರ್ಣನಾದ ದೇವರಿಂದ ಬೇಡಲ್ಪಟ್ಟಾಗ ಸಿಟ್ಟು ಮಾಡಿಕೊಂಡು ಬೈದುಕೊಂಡು ಹೇಳಿದ ಅಂತೆ, ಈದೃಶಾನ್ಯೇ ವವಾಸಾಂಸಿ ನಿತ್ಯಂ ಗಿರಿವನೇತರಾ ಪರಿಧತ್ತ ಕಿಮುದ್ವೃತ್ತ ರಾಜದ್ರವ್ಯಾಣ್ಯ ಭೀಪ್ಸಥ. ಏನರೋ ಕಾಡಿನಲ್ಲಿ ತಿರುಗಾಡುವ ಮುಟ್ಟಾಳರಿಗೆ ಈ ಥರದ ಬಟ್ಟೆ ಬೇಕೇನ್ರೋ ರಾಜರು ಧರಿಸುವಂಥದ್ದು. ಯಾತಾಶು ಬಾಲಿಶಾಮೈವಂ ಪ್ರಾರ್ಥ್ಯಂ ಯದಿ ಜಿಜೀವಿಷ ಬದ್ಧಂತಿ ಘ್ನಂತಿ ಲುಂಪಂತಿ ದೃಪ್ತಂ ರಾಜಕುಲಾನಿಹಿ. ನೋಡಿ, ಬಾಲಿಶರು ನೀವು ಯಾರನ್ನ ಏನು ಕೇಳಬೇಕು ಅನ್ನೋದೇ ಗೊತ್ತಿಲ್ಲ, ನನ್ನನ್ನು ಹೀಗೆ ಕೇಳ್ತಾ ಇದ್ದೀರೇನು? ಪ್ರಾರ್ಥ್ಯಂ ಯದಿ ಜಿಜೀವಿಷ, ಬದುಕಬೇಕು ಅಂತ ಆತ ಇದ್ದರೆ ನೀವು ಕೇಳಬಾರದು. ಬದ್ಧಂತಿ ಘ್ನಂತಿ ಲುಂಪಂತಿ. ಬದ್ಧಂತಿ, ರಾಜರು ಸಿಟ್ಟು ಮಾಡಿಕೊಂಡ್ರೆ ನಿಮ್ಮನ್ನು ಕಟ್ಟಿ ಹಾಕ್ತಾರೆ, ನಿಮ್ಮನ್ನು ದರೋಡೆ ಮಾಡ್ತಾರೆ, ಘ್ನಂತಿ ಕೊಲ್ತಾರೆ. ಅದಕ್ಕೆ ದರ್ಪವನ್ನು ತೋರಿಸಬಾರದು ನೀವು. ಇತ್ತಂ ವಿಕಥಮಾನಸ್ಯ ಕುಪಿತೋ ದೇವಕೀ ಸುತಃ ರಜಕಸ್ಯ ಕರಾಗ್ರೇಣ ಶಿರಕ್ಕಾಯಾದಪಾಹರತ್. ಈ ರೀತಿಯಾಗಿ ಹೇಳಿದಾಗ ಕೃಷ್ಣ
ಕೈಯನ್ನು ಚೂಪು ಮಾಡಿಕೊಂಡು ಅವನ ಕತ್ತಿಗೆ ಹೊಡೆದ, ತಲೆ ಕೆಳಗಡೆ ಬಿತ್ತಂತೆ. ಆನೆಗೆ ಕತ್ತು. ಕತ್ತಿಗೆ, ಕುತ್ತಿಗೆಗೆ ಹೊಡೆದದ್ದಕ್ಕೆ ಅಲ್ಲಿ ಕೆಳಗಡೆ ಬಿತ್ತದು. ನೋಡಿ, ನಮಗೆ ಕೃಷ್ಣ ಯಾಕೆ ಕೊಂದ ಅಂದರೆ ಅವನೇನು ತಪ್ಪು ಮಾತನಾಡಿಲ್ಲ ಅಂತ ಅನಿಸುತ್ತೆ. ಸರಿಯಾಗಿ ನೋಡಿ, ಒಬ್ಬ ರಾಜನಿಗೆ ಬಟ್ಟೆ ಒಗೆಯುವ ಅಗಸ ಆನೆ ಮೇಲೆ ಬರ್ತಾ ಇದ್ದಾನೆ ಅಂದರೆ ಒಂದು ಸ್ವಲ್ಪ ಓವರ್ ಆಗಲಿಲ್ವ ಇದು? ಅಂದರೆ ಕಿಚನ್ ಕ್ಯಾಬಿನೆಟ್ಟು ನಲ್ಲಿ ಅವನೊಬ್ಬ ಇದ್ದ ಅಂತ ಅರ್ಥ. ಒಬ್ಬ ಮಾಮೂಲಿ ಬಟ್ಟೆ ಒಗೆಯುವ ಅಗಸ ಅವನ ಕೆಲಸಕ್ಕೆ ತಕ್ಕ ನಡೆಯಿಂದ ಬರದೆ ಕೆಲಸಕ್ಕೆ ಮೀರಿದ ನಡೆಯಿಂದ ಬರಬಹುದೇ? ಬರ್ತಾ ಇದ್ದಾನೆ ಅಂದರೆ ಏನೋ ಸರಿ ಇಲ್ಲ ಅಂತ ಅರ್ಥ. ಮೇಲ್ಗಡೆ ಇದ್ದಾನೆ ಅವನು, ಆನೆ ಮೇಲ್ಗಡೆ ಕೂತಿದ್ದಾನೆ. ಅದರಿಂದಾಗಿ ಕೃಷ್ಣ ಏನು ಮಾಡಿದ, ಅವನನ್ನು ಹೊಡೆದ. ಅಲ್ಲ, ಅವನ ಅಪರಾಧ ಏನು ಅಂತ ಗೊತ್ತಾಗಲಿಲ್ಲ ಅಂದರೆ, ಅಪರಾಧ ಏನು ಅಂತ ಹೇಳಿದ್ರೆ ಅವನು ವಿನೀತನಾಗಬೇಕಿತ್ತು. ಇಲ್ಲ, ಇದು ರಾಜನದ್ದು ಅಂತ ಹೇಳಿದರೆ ಕೃಷ್ಣ ಏನು ಮಾಡ್ತಾ ಇರಲಿಲ್ಲ. ಅವನು ಬೈದದ್ದು ನೋಡಿ, ಬದ್ಧಂತಿ ಘ್ನಂತಿ ಲುಂಪಂತಿ ದೃಪ್ತಂ. ಯಾರು ಕೊಬ್ಬಿದ್ದಾರೋ ಅವರನ್ನು ರಾಜರು ಏನು ಬೇಕಾದರೂ ಮಾಡಬಹುದು. ಬದ್ಧಂತಿ ಕಟ್ಟು ಹಾಕ್ತಾರೆ, ಲುಂಪಂತಿ ದರೋಡೆ ಮಾಡ್ತಾರೆ, ಘ್ನಂತಿ ಕೊಲ್ತಾರೆ. ಅಂದರೆ ಇಡೀ ರಾಜಕೀಯ ನಾಯಕರೆಲ್ಲ ನನ್ನ ಕೈಯಲ್ಲಿದ್ದಾರೆ, ನಾನು ಏನು ಹೇಳ್ತಾರೋ ಅದನ್ನು ಮಾಡ್ತಾರೆ ಅಂತ. ವಸ್ತುತಃ ಅವನು ತೃಪ್ತನಾಗಿದ್ದಾನೆ, ಇನ್ನೊಬ್ಬ ತೃಪ್ತನ ಬಗ್ಗೆ ಮಾತನಾಡ್ತಾನೆ. ಅಂದರೆ ನಿನಗೇನು ಬೇಕಾದ್ರೆ ಶಿಕ್ಷೆ ಕೊಡ್ತಾರೆ ಅಂದರೆ ಅವನು ಸರಿ ಇಲ್ಲ ಅಂತ ಅರ್ಥ. ನೀನು ಅನ್ಯಾಯವಾಗಿ ನಡ್ಕೊಂಡ್ರೆ ಶಿಕ್ಷೆ ಕೊಡ್ತಾರೆ ಅಂತ ಹೇಳಬೇಕಿತ್ತು. ಅಥವಾ ಇಲ್ಲ, ನಾನೊಬ್ಬ ಅಗಸ ರಾಜನಿಗೆ ಬಟ್ಟೆಯನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಎಂದಿದ್ರೆ ಮುಗಿದು ಹೋಗ್ತಾ ಇತ್ತು. ಹಾಗೆ ಯಾವುದನ್ನು ಮಾಡಲಿಲ್ಲ. ಅದರಿಂದಾಗಿ ಕೃಷ್ಣ ಏನು ಮಾಡಿದ, ಅವನನ್ನು ಕೊಂದ. ಮತ್ತು ಹರಿವಂಶಾದಿಗಳಲ್ಲಿ ಅವನು ದೊಡ್ಡ ಅಸುರ ಅಂತ ಹೇಳ್ತಾರೆ. ತಸ್ಯಾನುಜೀವಿನಃ ಸರ್ವೇ ವಾಸಕೋಶಾನ್ ವಿಸೃಜ್ಯ ವೈ ದುದ್ರುವು ಸರ್ವತೋ ಮಾರ್ಗೇ ವಾಸಾಂಸಿ ಜಗೃಹೇಚ್ಯುತಃ. ಅವನ ಹಿಂದೆ ದೊಡ್ಡ ಪಟಾಲಮ್ಮಿತ್ತು. ಅವರೆಲ್ಲ ಬೇರೆ ಬೇರೆ ತರಹದ ಪದಾರ್ಥಗಳನ್ನು, ಅಲಂಕಾರ ಸಾಮಗ್ರಿಗಳನ್ನೆಲ್ಲ ತಗೊಂಡು ಬರ್ತಾ ಇದ್ರು. ಅವರೆಲ್ಲ ಓಡಿ ಹೋದರು. ಕೃಷ್ಣ ಏನು ಮಾಡಿದ, ಬಟ್ಟೆಗಳನ್ನು ತೆಗೆದುಕೊಂಡು ವಸಿತ್ವಾತ್ಮಪ್ರಿಯೇ ವಸ್ತ್ರೇ ಕೃಷ್ಣ ಸಂಕರ್ಷಣಸ್ಥತ ಶೇಷಾಣಿ ಆದತ್ತ ಗೋಪೇಭ್ಯೋ ವಿಸೃಜ್ಯ ಭುವಿ ಕಾನಿಚಿತ್. ದೇವರೇನು ಮಾಡಿದ, ವಸಿತ್ವ ಆತ್ಮಪ್ರಿಯೆ, ತನಗೆ ಪ್ರಿಯವಾದ ಬಟ್ಟೆ. ಯಾವಾಗಲೂ ದೇವರದು ಒಂದೇ ಬಣ್ಣದ ಡ್ರೆಸ್, ಪೀತಾಂಬರವನ್ನು ಅವನು ಉಡ್ತಾನೆ, ಹಳದಿ ಬಣ್ಣದ ಬಟ್ಟೆ. ಅವರ ಅಣ್ಣ ಬಲರಾಮ ನೀಲಿ ಬಣ್ಣದ ಬಟ್ಟೆ, ನೀಲಾಂಬರಹ ಅಂತ ಅವನ ಹೆಸರು. ಬಲರಾಮನ ಹೆಸರು ನೀಲಾಂಬರ ಅಂತ ಉಂಟು. ಶೇಷಾಣಿ ಆದತ್ತ ಗೋಪೇಭ್ಯ, ಉಳಿದದ್ದನ್ನು ಗೋಪಾಲಕರಿಗೆ ಕೊಟ್ಟ, ಇನ್ನು ಕೆಲವನ್ನು ಭೂಮಿಯಲ್ಲೇ ಬಿಟ್ಟಿದ್ದ. ತತಸ್ತು ವಾಯಕ ಪ್ರೀತಃ ತಯೋರ್ವೇತಮಕಲ್ಪಯತ್ ವಿಚಿತ್ರವರ್ಣೈಶೈಲೇಯೈ ಆಕಲ್ಪೈರನುರೂಪತಃ. ಆಮೇಲೆ ಒಬ್ಬ ಅವರ ಹೇರ್ ಡ್ರೆಸ್ ಮಾಡಿದ ಅಂತೆ. ಕೂದಲನ್ನು ಕತ್ತರಿಸಿದ, ಥರಥರದ ಆಭರಣಗಳು ಸೆಟ್ಟಾಗತ್ತೆ ಅಂತ ಅವನು ಕೊಟ್ಟ. ನಾನಾ ಲಕ್ಷಣ ವೇಷಾಭ್ಯಾಂ ಕೃಷ್ಣರಾಮೋ ವಿರೇಜತು ಸ್ವಲಂಕೃತೌ ಬಾಲಗಜೌ ಪರ್ವಣಿ ವಸಿತೇತರವು. ಇದಾದ ಮೇಲೆ ಥರಥರದ ಬಟ್ಟೆಗಳಿಂದ, ಥರಥರದ ಆಭರಣಗಳಿಂದ ಕಂಗೊಳಿಸಿದರು. ವಸ್ತುತಃ ದೇವರಿಗೆ ಕೂದಲು ನಮ್ಮ ತರಹ ಬರೋದಲ್ವೇ ಅಲ್ಲ. ಏಕೆಂದರೆ ಕೂದಲು ನಮ್ಮಿಂದ ಭಿನ್ನ, ಉಗುರು ನಮ್ಮಿಂದ ಭಿನ್ನ. ಆದರೆ ದೇವರ ಉಗುರು ದೇವರೇ, ದೇವರ ಕೂದಲು ದೇವರೇ. ಯಾಕೆಂದರೆ ಅಭೇದ ಅಲ್ವಾ ಅವನ ಒಳಗಡೆ ಎಲ್ಲ. ಆದರೆ ಹೇಗೆ ಹೇರ್ ಕಟ್ಟಿಂಗ್ ಎಲ್ಲ ಹೇಗಾಯಿತು ಅಂತಂದರೆ ಅದು ಒಂದು ಸೇವೆಯನ್ನು ಸ್ವೀಕರಿಸಿದ್ದಷ್ಟೇ ವಿನಃ ದೇವರಿಗೆ ಎಂಥದ್ದು ಆಗಲಿಲ್ಲ. ಆದರೆ ಅಲ್ಲಿ ಕೂದಲು ಬಿದ್ದಾಗ ಕಾಣುತ್ತಲ್ಲ ಅಂತ ಒಂದು ಸ್ವಲ್ಪ ಭ್ರಮೆಯನ್ನು ಉಂಟು ಮಾಡ್ತಾನೆ ದೇವರು. ಕೂದಲು ಕತ್ತರಿಸಿಕೊಂಡ, ಕೂದಲು ಟ್ರಿಮ್ ಆಯಿತು ಅವನಿಗೆ ಅಂತ ಜನ ಯೋಚನೆ ಮಾಡೋ ಹಾಗೆ ಮಾಡ್ತಾನೆ. ಆದರೆ ದೇವರಿಗೆ ಟ್ರಿಮ್ಮಿಂಗ್ ಏನ್ರಿ?
ಅವನ ಗಡ್ಡವನ್ನೆಲ್ಲ ಟ್ರಿಮ್ ಮಾಡಿದ್ದು, ಆಮೇಲೆ ಮೀಸೆಯನ್ನೆಲ್ಲ ಕತ್ತರಿಸಿದ್ದು, ಕೂದಲೆಲ್ಲ ಶೇಪ್ ಮಾಡಿದ್ದು, ಕಾಕಪಕ್ಷಧರ ಆಗೋ ಹಾಗೆ ಹೀಗೆ ಬಾಚಿಕೊಳ್ಳುವ ಹಾಗೆ ಮಾಡಿದ್ದು ಕೃಷ್ಣನಿಗೆ ಎಂಥದ್ರಿ? ಆದರೂ ದೇವರು ತೋರಿಸುತ್ತಾನೆ ಹಾಗೆ. ಯಾಕೆಂದರೆ ನಮ್ಮ ಥರನೇ ದೇವರು ಅಂತ ಅನ್ನಿಸ್ಬೇಕು. ಅದರಿಂದಾಗಿ ಹಾಗೆ ಮಾಡಿದ್ದು ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಅದರಿಂದಾಗಿ ದೇವರು ಕೊಳೆಯಾಗಿದ್ದರೆ ಹೇಗೋ ಕೂದಲು ಬೆಳೆದು ಎಲ್ಲೆಲ್ಲೋ ಗಡ್ಡ ಗಿಡ್ಡ ಎಲ್ಲ ಬಂದು ಬೆಳೆದಿದ್ದರೆ ಅವನಿಗೆ ಟ್ರಿಮ್ ಮಾಡಬೇಕು. ಆಗ ತಾನೇ 13 ವಯಸ್ಸಿನ ಹುಡುಗ ಪ್ರಾಯ ಚೂರು ಚೂರು ಚಕ್ಕೆ ಗಡ್ಡಗಳೆಲ್ಲ ಮತ್ತು ಮೀಸೆಗಳೆಲ್ಲ ಏಳ್ತಾ ಇದ್ದು ಕಾಣುತ್ತೆ. ಅವನಿಗೆ ಚೆನ್ನಾಗಿ ಟ್ರಿಮ್ ಮಾಡಿ ಕಳಿಸಿದ ಅಂತೆ, ವಾಯಕ ಅಂತ ಹೇಳಿದ್ರೆ ಹಾಗೆ. ಯಾಕೆ ಇದನ್ನು ಗಟ್ಟಿಯಾಗಿ ಹೇಳಬೇಕಾಯ್ತು ಅಂತ ಹೇಳಿದ್ರೆ, ಕೃಷ್ಣ ಒಂದೊಮ್ಮೆ ಅವನು ಏನಾದರೂ ಬಂದರೆ ಕೃಷ್ಣ ಅಲ್ಲ, ಯಾಕೆಂದರೆ ಕೃಷ್ಣನಿಗೆ ಗಡ್ಡ ಮೀಸೆ ಇರಬಾರ್ದು ಅಂತ ನಾವು ಹೇಳೋಷ್ಟು ಆಗೋಗಿರುತ್ತೆ. ನಮಗೆ ದೇವತೆಗಳು ಅಂದರೆ ಗಡ್ಡ ಮೀಸೆ ಇರಬಾರ್ದು ಅಂತ ಅದು ಎಲ್ಲಿಂದ ಕಲ್ಪನೆ ಬಂತು? ಈ ನಾಟಕದವರು ಮಾಡಿದ್ದ ವ್ಯವಸ್ಥೆ. ಕೃಷ್ಣ ಹೆಣ್ಣು ಮೋರೆಯವ, ಹೆಣ್ಣು ಮಕ್ಕಳಿಗೆ ಗಡ್ಡ ಮೀಸೆ ಬರೋಲ್ಲ, ಆದ್ದರಿಂದಾಗಿ ಕೃಷ್ಣನಿಗೆ ಗಡ್ಡ ಮೀಸೆ ಬೇಡ. ಅದು ಹಿಂಗೆ ತೀರ್ಮಾನ ತೊಗೊಂಡ್ಬಿಟ್ರೆ ದೇವರಿಗೆ ಗೊತ್ತು. ಹಿರಣ್ಯಶ್ಮಶ್ರುಹು ಅಂತ ಉಪನಿಷತ್ತು ಹೇಳುತ್ತೆ. ಹಿರಣ್ಯಶ್ಮಶ್ರುಹು ಹಿರಣ್ಯಕೇಶಃ ಅಂತ. ಉಗುರಿನಿಂದ ತಲೆಯ ತನಕ ಎಲ್ಲವೂ ಆನಂದವೇ ಅವನಿಗೆ ಅಂತ. ಹಿರಣ್ಯಶ್ಮಶ್ರುಹು ಹಿರಣ್ಯಕೇಶಃ, ಗಡ್ಡ ಗಿಡ್ಡ ಎಲ್ಲ ಬೆಳೆದಿತ್ತು. 70 ವರ್ಷದ ಕೃಷ್ಣ ಅಲ್ವಾ ಗೀತೆಯನ್ನು ಹೇಳಬೇಕಾದ್ರೆ. ಆದ್ದರಿಂದಾಗಿ ಬಿಳಿಗಡ್ಡೆ ಬಂದಿರುತ್ತೆ ಅಲ್ವಾ. ಕೃಷ್ಣ ಪ್ರಸಾದ್ ಅವರು ಹೇಳ್ತಾ ಇದ್ದಾರೆ, ಅವನೇ ಆ ಸಮಯದಲ್ಲಿ ಸೃಷ್ಟಿ ಮಾಡಿದ್ದ ಅಂತ. ಹೌದು, ನಾನು ಅದನ್ನೇ ಹೇಳಿದ್ದು, ಭ್ರಮೆ ಮೂಡುವ ಹಾಗೆ ಮಾಡ್ತಾನೆ ಅಂತ. ತತಸ್ಸುಧಾಮ್ನೋ ಭವನಂ ಮಾಲಾಕಾರಸ್ಯ ತತಸ್ತಸ್ಯ ಪ್ರಸನ್ನೋ ಭಗವಾನ್ ಪ್ರಾದಾತ್ ಸಾರೂಪ್ಯಮಾತ್ಮನಃ ಶ್ರಿಯಂಚ ಪರಮಾಂ ಲೋಕೆ ಬಲೈಶ್ವರ್ಯ ಸ್ಮೃತೀಂದ್ರಿಯಾನ್. ಆಮೇಲೆ ಅವನಿಗೆ ದೇವರು ಸಾರೂಪ್ಯವನ್ನು ಕೊಟ್ಟ. ಯಾರು ಅವನು ಅಂದರೆ ಚಂಡ ಅಂತ ಹೇಳಿ ಒಬ್ಬ ಇದ್ದಾನೆ, ಇವನು ಪ್ರಚಂಡ ಅಂತ. ದೇವರ ಸೇವಕರಾಗಿ ಇವರೆಲ್ಲ ಇಳಿದು ಬಂದರು. ದೇವರಿಗೆ ವೈಕುಂಠದಲ್ಲಿ 8 ಜನ ದ್ವಾರಪಾಲಕರು: ಜಯ, ವಿಜಯ, ನಂದ, ಸುನಂದ, ಚಂಡ, ಪ್ರಚಂಡ ಅಂತ. ಕುಮುದ, ಕುಮುದಾಕ್ಷ. ಅದರಲ್ಲಿ ಜಯ ವಿಜಯರು ಶಿಶುಪಾಲ ದಂತವಕ್ರರಾಗಿ ಹುಟ್ಟಿದ್ದಾರೆ. ಆಮೇಲೆ ಕುಮುದ, ಕುಮುದಾಕ್ಷ, ಸುನಂದ ಅವರು ಬ್ರಾಹ್ಮಣರ ಮಕ್ಕಳಾಗಿ ಹುಟ್ಟುತ್ತಾರೆ. ಆಮೇಲೆ ಚಂಡ ಅಂತ ಒಬ್ಬ ಇದ್ದಾನೆ, ಅವನೇ ಪರಮಾತ್ಮನ ತಮ್ಮನಾಗಿ ಹುಟ್ಟುತ್ತಾನೆ. ಅವನ ಹೆಸರು ಗದ ಅಂತ. ದೇವರನ್ನು ಗದಾಗ್ರಜ ಅಂತ ಕರೀತಾರೆ. ಗದಾಗ್ರಜ, ಗದನ ಅಣ್ಣ. ಆ ಗದ ಯಾರು ಅಂತಂದರೆ ಚಂಡ. ಆಮೇಲೆ ಪ್ರಚಂಡ ಮತ್ತು ನಂದ. ನಂದ ಯಾರು ಅಂತಂದರೆ ಈ ವಾಯಕ. ಇನ್ನು ಕ್ಷೌರಿಕ. ಇನ್ನು ನಂದ ಇನ್ನೊಬ್ಬ ಇದ್ದಾನೆ, ಅವನು ಸುಧಾಮ ಅಂತ. ಅವನು ಮಾಲೆಯನ್ನು ಮಾಡುವವ. ಮಾಲೆಯನ್ನು ಮಾಡಿ ಎಲ್ಲರಿಗೂ ಕೊಡ್ತಾ ಇರೋವನು. ದೇವರು ಬಂದಾಗ ಅವನು ಮಾಲೆ ಹಾಕಿದ ಅಂತೆ. ತೌ ದೃಷ್ಟ್ವಾಸ ಸಮುತ್ಥಾಯ. ಆಮೇಲೆ ಇವರೆಲ್ಲ ಕೃಷ್ಣನ ಮುಂದಿನ ಜೀವನದಲ್ಲಿ ಕೃಷ್ಣನ ಆಪ್ತ ಸೇವಕರಲ್ಲೇ ಇದ್ದರು ಇಷ್ಟು ಜನ. ಅವನೇನು ಮಾಡಿದ, ಅವರಿಗೆ ಆಸನವನ್ನಿತ್ತು, ಪಾದ್ಯವನ್ನು ಕಾಲು ನೀರನ್ನು ತೊಳೆದು, ದೇವರ ಕಾಲನ್ನು ನೀರಿನಿಂದ ತೊಳೆದು, ತಮ್ಮ ಜೊತೆಗೂಡಿದವರಿಗೂ ಕೂಡ, ಅವನ ಜೊತೆಗೂಡಿದವರಿಗೂ ಕೂಡ ಸೂಕ್ತ ಸೃಕ್ ತಾಂಬೂಲಾನುಲೇಪನೈ, ಒಳ್ಳೆಯ ಸೃಕ್ ಹಾರ, ತಾಂಬೂಲ, ಅನುಲೇಪನ, ಗಂಧ ಮೊದಲಾದವುಗಳನ್ನು ಕೊಟ್ಟ. ಪ್ರಾಹನಸ್ಸಾರ್ಥಕಂ ಜನ್ಮ ಪಾವಿತಂಚ ಕುಲಂ ಪ್ರಭೋ ಪಿತೃದೇವರ ತಯೋ ಮಹ್ಯಂ ತುಷ್ಟಾಹ್ಯಾಗಮನೇನ ವಾಂ. ನಮ್ಮ ಜನ್ಮ ಇವತ್ತು ಸಾರ್ಥಕ ಆಯಿತು, ನಮ್ಮ ಕುಲ ಇವತ್ತು ಪಾವನವಾಯಿತು. ಪಿತೃಗಳು, ದೇವತೆಗಳು, ಋಷಿಗಳು ಎಲ್ಲರೂ ನಿಮ್ಮ ಬರುವಿಕೆಯಿಂದ ಪ್ರೀತರಾಗಿದ್ದಾರೆ. ಭವಂತೌ ಕಿಲ ವಿಶ್ವಸ್ಯ ಜಗತಃ ಕಾರಣಂ ಪರಂ ಅವತೀರ್ಣಾ
ಅವತೀರ್ಣಾ ವಿಹಾಂಚೇನ ಕ್ಷೇಮಾಯ ಚ ಭವಾಯ ಚ. ಭವಂತೌ ನೀವಿಬ್ಬರೂ ಕೂಡ ಜಗತ್ತಿಗೆ ಕಾರಣ ಅಲ್ವೇ? ಜಗತ್ತಿನ ಭಾರವನ್ನು ಇಳಿಸಲಿಕ್ಕಾಗಿ ನೀವು ಅವತಾರ ಮಾಡಿದ್ದಲ್ವೇ? ಅಲ್ಲ, ಬಲರಾಮ ಶೇಷ, ಆದರೆ ಅವನನ್ನು ಕೃಷ್ಣ ಅಂತನ್ನುವ ರೀತಿಯಲ್ಲಿ ಸ್ತೋತ್ರ ಮಾಡ್ತಾರಲ್ಲ ಅಂದರೆ ಹೌದು, ಅದಕ್ಕೆ ನಾವು ಹೇಳಿದ್ದೇವೆ. ಬಲರಾಮನ ಒಳಗಡೆ ಇರುವ ಪರಮಾತ್ಮನ ರೂಪವನ್ನು ಇಟ್ಟುಕೊಂಡು ಇಬ್ಬರು ಅಂತ ಹೇಳ್ತಾರೆ. ಈ ಉಪನಿಷತ್ತಿನಲ್ಲಿ, ಕಠೋಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ಗುಹಾಂ ಪ್ರವಿಷ್ಟವು ಅಂತ. ಗುಹಾಂ ಪ್ರವಿಷ್ಟವು, ಹೃದಯ ಗುಹೆಯಲ್ಲಿರುವ ಇಬ್ಬರನ್ನು ನಾವು ಚಿಂತನೆ ಮಾಡಬೇಕು ಅಂತ. ಹೃದಯ ಗುಹೆಯಲ್ಲಿರುವ ಇಬ್ಬರು ಯಾರದು? ದೇವರೇ, ಅಲ್ಲಿ ಜೀವ ಅಲ್ಲ. ಯಾಕೆ ಅಂತಂದರೆ ಗುಹಾಂ ಪ್ರವಿಷ್ಟವು ಆತ್ಮಾನೋ ಹಿ ತದ್ದರ್ಶನಾತ್ ಅಂತ ಹೇಳಿ ವೇದವ್ಯಾಸರು ನಿರ್ಣಯವನ್ನು ಬರೆದಿದ್ದಾರೆ. ಗುಹೆಯ ಒಳಗಡೆ ಇರುವವರು ಅಂತ ಹೇಳಿದ್ರೆ ಅದು ನಾರಾಯಣನ ಅಸಾಧಾರಣ ಲಿಂಗ, ಅಂತರ್ಯಾಮಿತ್ವ ಅನ್ನೋದು. ಅಂತರ್ಯಾಮಿತ್ವ ಅನ್ನೋದು ಮುಖ್ಯವಾಗಿರೋದು ನಾರಾಯಣನಿಗೆ. ಆದ್ದರಿಂದಾಗಿ ದ್ವಿತ್ವಂ ಚೈಕಸ್ಯ ಯುಜ್ಯತೆ ಅಂತಾರೆ. ದ್ವಿತ್ವ ಒಬ್ಬರಿಗೇನೇ ಇರುತ್ತೆ. ಯಾಕೆಂದರೆ ಎರಡು ರೂಪ ಇದ್ದಾಗ ದೇವರನ್ನು ಇಬ್ಬರು ಅಂತ ಹೇಳ್ತಾರೆ. ಅದರ ಅಭಿಪ್ರಾಯ ದೇವರಿಬ್ಬರಲ್ಲ, ದೇವರ ಎರಡು ರೂಪ ಅಂತ ಅರ್ಥ. ಹಾಗೆ ಇದು ನಹಿ ವಾಂ ವಿಷಮಾ ದೃಷ್ಟಿ ಸುಹೃದೋರ್ಜಗದಾತ್ಮನೋ ಸಮಯೋ ಸರ್ವಭೂತೇಷು ಭಜಂತಂ ಭಜತೋರಪಿ. ಅವನು ಹೇಳ್ತಾನೆ, ಆ ಮಾಲಾಕಾರ ಅವನ ಸ್ತೋತ್ರ ನೋಡಿ, ನಹಿವಾಂ ವಿಷಮಾ ದೃಷ್ಟಿ. ನಿಮಗೆ ಗುಣಕ್ಕೆ ಮೀರಿದ ಪ್ರೀತಿ ಇರೋಲ್ಲ, ದೋಷಕ್ಕೆ ಮೀರಿದ ದ್ವೇಷವೂ ಇರಲ್ಲ. ಅದನ್ನು ಹೇಳ್ತಾರೆ, ನಹಿವಾಂ ವಿಷಮಾ ದೃಷ್ಟಿ. ಸುಹೃದೋಹೋ, ಜಗತ್ತಿನ ಎಲ್ಲರಿಗೂ ಕೂಡ ಅನಿಮಿತ್ತ ಬಂಧುಗಳು ನೀವು. ಜಗದಾತ್ಮನೋಹೋ, ಜಗತ್ತಿನ ಅಂತರ್ಯಾಮಿ ನೀವು. ಸಮಯೋ ಸರ್ವಭೂತೇಷು, ಸಮಯೋ ಸರ್ವಭೂತೇಷು, ಎಲ್ಲ ಜೀವರಲ್ಲಿ ನೀವು ಸಮ. ಭಜಂತಂ ಭಜತೋರಪಿ, ನಿಮ್ಮನ್ನು ಪ್ರೀತಿಸುವವರನ್ನು ನೀವು ಪ್ರೀತಿಸುತ್ತೀರಾ ಅಂದ ಮಾತ್ರಕ್ಕೆ ನಿಮಗೆ ರಜೋಗುಣದ ಪ್ರಭಾವ ಇದೆ ಅಂತ ಅರ್ಥ ಅಲ್ಲ. ನಿಮ್ಮನ್ನು ದ್ವೇಷಿಸುವವರಿಗೆ ಒಳ್ಳೆ ಗತಿಯನ್ನು ಕೊಡೋದಿಲ್ಲ, ಕೆಟ್ಟ ಗತಿಯನ್ನು ಕೊಡ್ತೀರಾ ಅಂದ ಮಾತ್ರಕ್ಕೆ ನಿಮ್ಮ ದ್ವೇಷದ ಹಿಂದೆ ತಮೋಗುಣ ಇದೆ ಅಂತ ಅರ್ಥ ಅಲ್ಲ ಅಂತ ನಾವು ಅದನ್ನು ತಿಳ್ಕೊಂಡು ಪೂಜೆ ಮಾಡ್ತಾ ಇದ್ದಾನೆ ಅನ್ನೋದು ಮುಖ್ಯ. ದೇವರನ್ನು ಪೂಜಿಸುತ್ತಾ ಈ ರೀತಿ ಹೇಳ್ತಾನವನು ಮಾಲಾಕಾರ ಸುಧಾಮ. ಅದರಿಂದಾಗಿ ಅವನು ಹೇಳೋದು, ನಾವು ನಿನ್ನನ್ನು ಗೌರವಿಸಿದ್ದೇವೆ, ನೀವು ನಮಗೆ ಒಳ್ಳೆಯದನ್ನು ಮಾಡ್ತೀರಾ, ನಾವು ಗೌರವಿಸಿದೆವು ಅಂತನ್ನುವ, ಓಹ್ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡಿದ್ದಾನೆ ಅನ್ನುವ ರಜೋಗುಣದಿಂದ ಪ್ರೇರಿತವಾದ ಪ್ರೀತಿ ನಿಮ್ಮದಲ್ಲ. ಕಂಸ ನಿಮ್ಮನ್ನು ಹೊಡೆದ, ನೀವಾಗ ಅವನಿಗೆ ಹೊಡಿತೀರ. ಈ ರಜಕ ಅಗಸ ಯದ್ವಾ ತದ್ವಾ ಮಾತಾಡಿದ, ಅವನಿಗೆ ಹೊಡೆದ್ರಿ ನೀವು. ಅದರ ಅಭಿಪ್ರಾಯ ನಿಮಗೆ ತಮೋಗುಣ ಇದೆ, ಸಿಟ್ಟಿದೆ, ನಿಮ್ಮನ್ನು ಗೌರವಿಸದೇ ಇರೋದಕ್ಕೆ ನಿಮಗೆ ಸಿಟ್ಟು ಬಂತು ಅಂತ ಅರ್ಥ ಅಲ್ಲ. ಅದು ನನಗೆ ಅರ್ಥ ಆಗಿದೆ ಅಂತಾನೆ. ಅಂದರೆ ದೇವರನ್ನು ಸನ್ಮಾನ ಮಾಡ್ತಾ ಏನು ಚಂದ ಹೇಳ್ತಾನವನು. ದೇವರನ್ನು ಪೂಜಿಸಬೇಕಾದ್ರೆ ನಮಗೆ ಬುದ್ಧಿ ಇರಬೇಕು. ನಮಗೆ ನಾವು ಮಾಲಾಕಾರನಿಂದ ಕಲಿತುಕೊಂಡ ಪಾಠ ಅದು. ಶಾಧ್ಯಾಜ್ಞಾಪಯಮಾಂ ಭೃತ್ಯಂ ಕಿಮಹಂ ಕರವಾಣಿ ವಾಂ ಪುಂಸೋತ್ಯನುಗ್ರಹೋ ಹೇಷಃ ಭವದ್ಭಿರಿಯನ್ನಿಯುಜ್ಯತೆ. ತಾವು ನನಗೆ ಅನುಗ್ರಹ ಮಾಡಬೇಕು, ನೀವು ಏನು ಆದೇಶ ಮಾಡಿದರೆ ಅದರಂತೆ ನಾನು ನಡೆದುಕೊಳ್ಳುತ್ತೇನೆ. ಯಾಕೆ ಅಂದರೆ ಭವದ್ಭಿರಿಯನ್ನಿಯುಜ್ಯತೆ, ನೀವು ನನಗೆ ಆಜ್ಞೆ ಮಾಡಿದರೆ ಅದೇ ಅನುಗ್ರಹ. ಅದರಿಂದಾಗಿ ನಿಮ್ಮ ಸೇವೆ ಮಾಡ್ತೇನೆ ಅಂತಂದ. ಇತ್ಯಭಿಪ್ರೇತ್ಯ ರಾಜೇಂದ್ರ ಸುಧಾಮ ಪ್ರೀತಮಾನಸಃ ಶಸ್ತೈ ಸುಗಂಧೈ ಕುಸುಮೈ ಮಾಲಾ ವಿರಚಿತಾ ದದವು. ಈ ರೀತಿಯಾಗಿ ಚಂದದ ಹೂಗಳಿಂದ ಪೋಣಿಸಲ್ಪಟ್ಟ ಮಾಲೆಯನ್ನು ಇತ್ತ. ತಾಭಿಸ್ವಲಂಕೃತೌ ಪ್ರೀತೌ ಕೃಷ್ಣರಾಮೌ ಸಹಾನುಗೌ ಪ್ರಣತಾಯ ಪ್ರಪನ್ನಾಯ ದದತುರ್ವರತೌ ವರಂ. ಆಮೇಲೆ
ಆ ಮಾಲೆಯಿಂದ ಅಲಂಕೃತರಾಗಿ ಅವರಿಬ್ಬರು ಅವನಿಗೆ ಒಳಿತನ್ನು ಮಾಡಿದರು. ಸೋಪಿ ವೌರೇ ಚಲಾಂ ಭಕ್ತಿಂ ತಸ್ಮಿನ್ನೇವಾಖಿಲಾತ್ಮನಿ ತದ್ಭಕ್ತೇಷು ಚ ಸೌಹಾರ್ದಂ ಭೂತೇಷು ಚ ದಯಾಂ ಪರಾಂ. ಏನು ವರ ಬೇಕು ಅಂತಂದರು. ಅದಕ್ಕೆ ಅವನೇನು ಕೇಳಿದ ಗೊತ್ತಾ? ಅಚಲಾಂ ಭಕ್ತಿಂ, ನಿಮ್ಮಲ್ಲಿ ಎಂದೂ ನಾಶವಾಗದ ಭಕ್ತಿ ಕೊಡಿಯಿಂದ. ಆಮೇಲೆ ಎರಡನೇದು ತದ್ಭಕ್ತೇಷು ಚ ಸೌಹಾರ್ದಂ, ದೇವರ ಭಕ್ತರಲ್ಲಿ ಉತ್ಕಟವಾದ ಪ್ರೀತಿ ಇರಬೇಕು ನನಗೆ. ಮೂರನೆಯದ್ದು ಭೂತೇಷು ಚ ದಯಾಂ ಪರಾಂ, ನನಗೆ ಕಷ್ಟದಲ್ಲಿರುವವರನ್ನು ನೋಡಿದಾಗ ದಯೆ ಉಕ್ಕಿ ಬರಬೇಕು, ಆ ವರ ಕೊಡಿ. ಯಾಕೆಂದರೆ ದಯೆ ಅನ್ನೋದು ನಾವು ಪಡೆಯಬಹುದಾದ ಒಳ್ಳೆಯ ಸಂಪತ್ತು. ದಯೆ ಇಲ್ಲದೆ ಹೋದರೆ ದೇವರ ಅವನು ನೋಡಿ ಪುಷ್ಪವನ್ನೇ ಕೇಳೋದು. ಅವನು ಹೊರಗಡೆಯ ಪುಷ್ಪವನ್ನು ಕೊಟ್ಟು ಒಳಗಡೆಯ ಪುಷ್ಪವನ್ನು ಅವನು ಕೇಳಿದ್ದು. ಪಂಡಿತಾಚಾರ್ಯರು ಭಾವಪುಷ್ಪಾನ್ನಂತಾರೆ. ಭಾವಪುಷ್ಪಗಳು ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ. ಹೀಗೆ ಇದೆಲ್ಲ ಪುಷ್ಪಗಳು. ಇದು ಒಳಗಡೆ ನಾವು ಕೊಡಬಹುದಾದ ಪುಷ್ಪಗಳು, ಹೊರಗಡೆ ಅದರ ಸಂಕೇತ ಪುಷ್ಪ ಅಂತನ್ನೋದು. ಒಂದು ಹೂವು ಹಾಕಿದ್ರೆ ಮುಗಿದು ಹೋಯಿತು ಅಂತಲ್ಲ. ಹೂವು ಹಾಕಿದರೆ ಮುಗಿದು ಹೋಯಿತು ಅಂತಲ್ಲ. ನಾವು ಬಾಡುವ ಪುಷ್ಪವನ್ನು ನಾವಿಲ್ಲಿ ಹಾಕ್ತೇವೆ ನಿಜ, ಆದರೆ ಅವನು ನಮಗೆ ಕೊಡುವ ಪುಷ್ಪ ಅಥವಾ ನಾವು ಅವನಿಗೆ ಕೊಡಬೇಕಾದ ಆಂತರಿಕ ಪುಷ್ಪ ಅದು ಬಾಡಬಾರದು. ಅದೇ ಅಹಿಂಸಾ ಅನ್ನೋದು ಮೊದಲನೆಯ ಪುಷ್ಪ, ಇಂದ್ರಿಯ ನಿಗ್ರಹ ಅನ್ನೋದು ಎರಡನೆಯ ಪುಷ್ಪ, ಸರ್ವಭೂತ ದಯೆ ಅನ್ನೋದು ಒಂದು ಪುಷ್ಪ. ಹೀಗೆಲ್ಲ ಅದರಿಂದಾಗಿ ಅವನು ಆ ಹೂವನ್ನು ಇತ್ತವ ಒಳಗಡೆಯ ಹೂವನ್ನೇ ಕೇಳಿದ. ಇತಿ ತಸ್ಮೈ ವರಂ ದತ್ವಾ ಶ್ರಿಯಂ ಚಾನ್ವಯವರ್ಧಿನೀಂ ಬಲಮಾಯುರ್ಯಶಕ್ಕಾಂತಿಂ ನಿರ್ಜಗಾಮ ಸಹಾಗ್ರಜ. ಹೀಗೆ ಅವನು ಬೇಡಿಕೊಂಡದ್ದನ್ನು ಕೊಟ್ಟು ಅವನು ಬೇಡಿಕೊಳ್ಳದೇ ಇರೋದನ್ನೂ ಕೊಟ್ಟು ಹೊರಟ ಅಂತೆ. ಬೇಡಿಕೊಳ್ಳದೇ ಇರೋದೇನು? ಸಂಪತ್ತು, ನಿನ್ನ ಕುಲ ಚೆನ್ನಾಗಿರಲಿ, ಬಲ, ಆಯುಸ್ಸು, ಯಶಸ್ಸು, ಕಾಂತಿ ಇದು ನಿನ್ನಲ್ಲಿರಲಿ ಅಂತ ಹೇಳಿಕೊಟ್ಟ ಅಂತೆ. ಹೀಗೆ ಭಾಗವತದ ದಶಮಸ್ಕಂಧದಲ್ಲಿ 49 ಇದು ಸುಧಾಮನ ಸ್ತೋತ್ರ, ಹೂವು ಮಾರುವವನ ಸ್ತೋತ್ರ. ಹೂವು ಮಾರುವವನಿಗೆ ದೇವರು ಮಾಡಿದ ಅನುಗ್ರಹ. ಅಥೌರಜನ್ರಾಜ ಪಥೇನ ಮಾಧವ ಸ್ತ್ರಿಯಂ ಗೃಹೀತಾಂಗ ವಿಲೇಪ ಭಾಜನಾಂ ವಿಲೋಕ್ಯ ಕುಬ್ಜಾಂ ಯುವತೀಂ ವರಾನನಾಂ ಪಪ್ರಚ್ಛಧಾತ್ರೀಂ ವಚಸಾರಸಪ್ರದ. ಆಮೇಲೆ ರಾಜಮಾರ್ಗದಲ್ಲಿ ಶ್ರೀಕೃಷ್ಣ ಹೋಗ್ತಾ ಇದ್ದಾಗ ಒಬ್ಬಳು ಗಂಧವನ್ನು ಇಟ್ಟುಕೊಂಡು ಹೋಗ್ತಾ ಇದ್ಲು. ಅವಳು ಕುಬ್ಜ ಅಂತ. ಕುಬ್ಜ ಅಂತಂದರೆ ವಕ್ರವಾದ ಅಂಗಾಂಗ ಇರುವವಳು ಅಂತ ಅರ್ಥ. ವಕ್ರವಾದ ಅಂಗಾಂಗ ಅಂದರೆ ಪ್ರಾಚೀನ ಭಾರತದಲ್ಲಿ ಏನು ಅಂದರೆ ದೇಹಕ್ಕೆ ತಕ್ಕದಲ್ಲದ ಅವಯವ. ಪ್ರಾಚೀನ ಭಾರತದಲ್ಲಿ ಹೇಗೆ ಅಂದರೆ ಪ್ರಪೋರ್ಷನೇಟ್ ಆಗಿದ್ದರೆ ಅವನು ಸರಿಯಾಗಿದ್ದಾನೆ ಅಂತ ಅರ್ಥ. ಪ್ರಪೋರ್ಷನೇಟ್ ಆಗಿಲ್ಲದೆ ಹೋದರೆ ಅವನು ಕುಬ್ಜ ಅಂತ. ಅವನು ಏನೇ 6 ಅಡಿ ಬೇಕಾದರೂ ಇರಲಿ, ಪ್ರಪೋರ್ಷನೇಟ್ ಆಗಿರಬೇಕು. ದೇಹ ಸೊಂಟದಿಂದ ಕೆಳಗಡೆ ಅಂತ ಉದ್ದ, ಮೇಲ್ಗಡೆ ಇದ್ದಕ್ಕಿದ್ದಾಗೆ ನೆಕ್ಕೆ ಅದು ಆಗಿರೋದು, ಅವೆಲ್ಲ ಸರಿಯಾದ ಪ್ರಪೋರ್ಷನೇಟ್ ಆಗಿಲ್ಲದೆ ಹೋದರೆ ಅವ್ರನ್ನ ಕುಬ್ಜರು ಅಂತಲೇ ಪರಿಗಣಿಸ್ತಾ ಇದ್ದದ್ದು. ಅದರಿಂದಾಗಿ 5 ಅಡಿ ಎತ್ತರ ಇದ್ದರೆ ಕುಬ್ಜನೋ, 6 ಅಡಿ ಎತ್ತರ ಇದ್ದರೆ ಉದ್ದನೋ ಅದು ಪ್ರಾಚೀನ ಭಾರತದ ಲಕ್ಷಣಶಾಸ್ತ್ರದಲ್ಲಿ ಇಲ್ಲ. ಅದು ನೀವು ಹೇಗೇ ಇರಿ, ನಿಮ್ಮ ಅಂಗಾಂಗ ಪ್ರಪೋರ್ಷನೇಟ್ ಆಗಿರಬೇಕು ಅಷ್ಟು. ಆದ್ದರಿಂದಾಗಿ ಕುಬ್ಜಾಂ ಅವಳು ಅರಮನೆಯಲ್ಲಿ ಸೇವಕಿ. ಅವಳಿಗೆ ಹೇಳಿದ ಅಂತೆ, ಕಾತ್ವಂ ವರೋರು ಏತದಿಹಾನುಲೇಪನಂ ಕಸ್ಯಾಂಗಸೇ ನಯಸಿನ ಕಥಯಸ್ವ ಸಾಧು ದೇಹ್ಯಾವಯೋ ಅಂಗವಿಲೇಪಮುತ್ತಮಂ ಶ್ರೇಯಸ್ತತಸ್ತೇನ ಚಿರಾದ್ಭವಿಷ್ಯತಿ. ವರೋರು ಚಂದದ ಕಾಲ್ಗಳಿರುವವಳೆ, ಯಾರು ನೀನು? ಇಹ ಅನುಲೇಪನಂ, ಈ ಗಂಧ ಯಾರಿಗೆ? ನೀನು ಯಾರವಳು? ಯಾರಿಗಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೀ ಹೇಳು.
ನಮಗೆ ಒಂದು ಸ್ವಲ್ಪ ಗಂಧ ಬೇಕಿದೆ, ದೇಹಿ ಯಾವಯೋಹೋ ಅಂಗವಿಲೇಪನಂ, ಅಲ್ಲ ಇಲ್ಲಿ ಕೊಟ್ಟಿದ್ದಾನಲ್ಲ ದೇವರಿಗೆ ಸ್ರಕ್ತಾಂಬೂಲ ಅನುಲೇಪನೈಹಿ ಅಂತ ಸುಧಾಮ ಕೊಟ್ಟಿದ್ದಾನೆ. ಆದರೂ ಕೂಡ ಕೇಳಿದ, ಅದೂ ಬೇಕಿರಲಿಲ್ಲ. ಹೀಗಾಗಿ ದೇವರು ಸ್ವೀಕಾರ ಮಾಡೋದು ಭಕ್ತರ ಅನುಗ್ರಹಕ್ಕೆ ವಿನಃ ಬೇರೆ ಅಲ್ಲ. ಇದು ನಮಗೆ ಗೀತೆಯಲ್ಲಿಯೂ ಕೂಡ ಒಂದು ಗೊತ್ತಾಗುವಂಥದ್ದು. ಗೀತೆಯಲ್ಲಿ ಮತ್ತು ಭಾಗವತದ ಒಂದು ಕಡೆ ದೇವರು ರಸೋಹಮಸ್ಮಿ ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ ಅಂತ ಹೇಳ್ತಾನೆ ಗೀತೆಯಲ್ಲಿ. ನಾನು ರಸದ ಒಳಗಡೆ ಇದ್ದು ರಸಪ್ರದನಾಗಿ ದೇವರಿದ್ದಾನೆ ಅಂತ. ಇನ್ನು ಭಾಗವತದಲ್ಲಿ ದೇವರು ಈ ಭೋಗಗಳಲ್ಲಿ ಯಾವ ರೀತಿ ಇರ್ತಾನೆ. ಇವಾಗ ನಾನು ಊಟ ಮಾಡ್ತೇನೆ, ಅಂತರ್ಯಾಮಿಯಾಗಿ ದೇವರು ಯಾವ ರೀತಿ ಭೋಗಿಸ್ತಾನೆ, ದೇವರಿಗೆ ಆ ಭೋಗ ಇದೆಯೋ ಇಲ್ವೋ ಅದಕ್ಕೆ ಹೇಳ್ತಾರೆ. ಪ್ರತಿಯೊಬ್ಬ ಜೀವರು ಊಟ ಮಾಡಬೇಕಾದ್ರೆ ದೇವರು ರಸವನ್ನು ಮಾತ್ರ ಅನುಭವಿಸ್ತಾನೆ, ಅದರೊಟ್ಟಿಗಿನ ದುಃಖ ಅಲ್ಲ. ಸರಿ, ಅದಾದರೂ ಯಾಕೆ ಅನುಭವಿಸ್ಬೇಕು? ದೇವರು ಪೂರ್ಣ ಅಲ್ವಾ? ದೇವರು ಪೂರ್ಣ ಹೌದು, ಆದರೆ ಅವನ ಕ್ರಿಯೆ ಸಾಗದೆ ನಾವು ಅನುಭವಿಸ್ಲಿಕ್ಕಾಗಲ್ವಲ್ಲ. ಸಹಿ ಬಿಂಬ ಕ್ರಿಯೆಯ ಇವ ಕ್ರಿಯಾವಾನ್ ಅಂತ ಮಧ್ವಾಚಾರ್ಯರು ಸಮಾಧಾನ ಹೇಳ್ತಾರೆ. ಪ್ರತಿಬಿಂಬನಲ್ಲಿ ಕ್ರಿಯೆ ಆಗಬೇಕು ಅಂದರೆ ಬಿಂಬನಲ್ಲಿ ಕ್ರಿಯೆ ಆಗಬೇಕು. ಹೀಗಾಗಿ ಅವನು ನಮಗಾಗಿ ದೇವರು ನೈವೇದ್ಯವನ್ನು ಸ್ವೀಕಾರ ಮಾಡೋದು, ನಮಗಾಗಿ ಇಲ್ಲಿ ಹೃದಯದಲ್ಲಿ ಇದ್ದು ಅಂತರ್ಯಾಮಿಯಾಗಿ ಈ ಹೃದಯದಲ್ಲಿ ಭೋಗವನ್ನು ಅನುಭವಿಸೋದೇ ವಿನಃ ದೇವರಿಗಾಗಿ ಅಲ್ಲ. ನೋಡಿ, ಇಲ್ಲಿಯೂ ಕೂಡ ಅನುಲೇಪನ ಈಗಾಗಲೇ ಇದೆ. ಆದ್ದರಿಂದಾಗಿ ಇಲ್ಲಿ ಹಾಗಿಲ್ಲ. ಈ ಕುಬ್ಜ ಯಾರು ಅನ್ನೋದ್ರ ಬಗ್ಗೆ ಹೇಳೋಣ. ಯಾರೋ ತಪ್ಪು ಕಲ್ಪನೆಯನ್ನು ಕೊಟ್ಟಿದ್ದಾರೆ. ರಾಮಾಯಣದ ಮಂಥರಿಯೇ ಮಹಾಭಾರತದಲ್ಲಿ ಕುಬ್ಜೆ ಅಂತ. ಶುದ್ಧ ಅಸಂಗತ. ರಾಮಾಯಣದಲ್ಲಿ ಇದ್ದ ಮಂಥರೆ ಅವಳು ಕಲಿಯ ಪತ್ನಿ ಅಲಕ್ಷ್ಮಿ. ಅವಳು ಯಾವತ್ತೂ ದೇವರಲ್ಲಿ ಭಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಯಾರು ಅಂತ ಹೇಳುವ ತಾಳಿ ಇಲ್ಲಿ ನೋಡೋಣ. ಮೊದಲು ಸೈರಂಧ್ರಿವಾಚ. ಸೈರಂಧ್ರಿ ಅಂದರೆ ಬ್ಯೂಟಿಷಿಯನ್. ಸೈರಂಧ್ರಿ ಅಂತ ಹೆಸರಲ್ಲ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಸೈರಂಧ್ರಿವಾಚ, ಅವಳು ಕಂಸನಿಗೆ ಅಲಂಕಾರ ಮಾಡ್ತಾ ಇದ್ದವಳು. ಅವಳು ಹಣೆ ಬರಹ. ಕಂಸನ ಹೇರ್ ಡ್ರೆಸ್ಸಿಂಗು, ಆಮೇಲೆ ಅವನಿಗೆ ವಿಲೇಪನಗಳನ್ನು ಮಾಡೋದು, ಮೇಕಪ್ ಮಾಡೋದು ಎಲ್ಲ ಅದರ ಜವಾಬ್ದಾರಿ ಇವಳಿಗಿತ್ತು. ಆ ಸೈರಂಧ್ರಿ ಹೇಳಿದನಂತೆ, ದಾಸ್ಯಸ್ಮ್ಯಹಂ ತೇ ತುರವರಿಯ ಸಮ್ಮತ ತ್ರಿವಕ್ರನಾಮ್ನಿ ಹೆನುಲೇಪಕರ್ಮಣಿ ಮದ್ಭಾವಿತಂ ಭೋಜಪತೇರತಿ ಪ್ರಿಯಂ ವಿನಾಯುವಾಂ ಕೊನ್ಯತಮಸ್ತದರ್ಹತಿ. ಅವಳು ಹೇಳ್ತಾಳೆ, ಸುರವರಿಯ ಅಂದ್ಲು, ದೇವತೆಗಳಲ್ಲಿ ಮಿಗಿಲಾದವನೇ, ತೇ ದಾಸಿ ಅಸ್ಮಿ ಅಹಂ, ನಾನು ನಿನ್ನ ಊಳಿಗದವಳಾಗಿದ್ದೇನೆ. ನನ್ನ ಹೆಸರು ತ್ರಿವಕ್ರ ಅಂತ. ತ್ರಿವಕ್ರ ಅಂದರೆ ಅವಳು 3 ಕಡೆ ವಕ್ರವಾಗಿದ್ಲು. ಸಾಮಾನ್ಯ ತ್ರಿವಕ್ರ ಅಂತ ಅವಾಗ ಹೆಣ್ಮಕ್ಳಿಗೆ ಹೆಸರು ಇಡ್ತಾ ಇದ್ರು. ತುಟಿಯಲ್ಲಿ, ಕಣ್ಣಿನಲ್ಲಿ ಮತ್ತು ದೇಹದ ನಡೆಯಲ್ಲಿ ಅವರು ವಕ್ರವಾಗಿರ್ತಾರೆ ಅಂತ. ಅದು ಸೌಂದರ್ಯವನ್ನು ಹೇಳುವಂತಹ ಒಂದು ಪದ. ತ್ರಿವಕ್ರ ಅಂದರೆ ಅದು ಕೆಟ್ಟದ್ದು ಅಂತಲ್ಲ. ಅವತ್ತಿನ ಬಹಳ ಚಲುವಾಂತ ಚಲುವೆಯರಿಗೆ ತ್ರಿವಕ್ರ ಅಂತ ಕರೀತಾ ಇದ್ರು. ಯಾಕೆಂದರೆ ಅವರು ಲಾವಣ್ಯವತಿಯರಾಗಿ ನಡಿಬೇಕಾದ್ರೆ ಕಡೆಗಣ್ಣ ನೋಟದಲ್ಲಿ ನೋಡೋದು ವಕ್ರವಾಗಿರುತ್ತೆ. ಆಮೇಲೆ ಸುಳಿನಗೆ ವಕ್ರವಾಗಿರುತ್ತೆ. ಆಮೇಲೆ ನಡೆಯುವಾಗ ಅವರ ವಯ್ಯಾರ, ಇದನ್ನು ನೋಡಿಕೊಂಡು ತ್ರಿವಕ್ರ ಅಂತ ಹೇಳ್ತಾ ಇದ್ರು. ಅದು ತ್ರಿವಕ್ರ ಅನ್ನೋದು ಕೆಟ್ಟ ಶಬ್ದ ಅಲ್ಲ. ಅದು ನಮಗೆಲ್ಲ ಏನಿದೆ ಅಂದರೆ ಓ ತ್ರಿವಕ್ರೆ ಅಂತ ಅಂದ್ಬಿಟ್ಲು ಅಂತ ಅಲ್ಲ. ಅದು ಆ ತ್ರಿವಕ್ರೆ ಅವಳು ಹೇಳ್ತಾಳೆ, ನಾಮ್ನ ತ್ರಿವಕ್ರ, ನನ್ನ ಹೆಸರು ತ್ರಿವಕ್ರ ಅಂತ. ಅನುಲೇಪ ಕರ್ಮಣಿ, ನನ್ನ ಕೆಲಸ ಗಂಧ ತಯಾರು ಮಾಡೋದು. ಆದ್ದರಿಂದಾಗಿ ಹೇಳ್ತಾಳೆ, ಮದ್ಭಾವಿತಂ ಭೋಜಪತೇರತಿ ಪ್ರಿಯಂ, ನಾನು ತೈದ ಒಂದು ಗಂಧ ಇದೆಯಲ್ಲ ಅದು ಕಂಸನಿಗೆ ಬಹಳ ಪ್ರಿಯ. ಆದರೆ ಅದಕ್ಕೆ ಅರ್ಹರಾದವರು ನೀವು. ನಾನು ತೆಗೆದದ್ದು ಅದು ಕಂಸನಿಗೆ ಹೌದು, ಆದರೆ ಈ ಗಂಧಕ್ಕೆ ಅರ್ಹರಾದವರು ನೀವು ಅಂತ. ಎಂತಹ ಉತ್ತರ ಅದು!
ಆ ಬ್ಯೂಟಿ ಅದು ನೋಡಿ. ತೆಗೆದದ್ದು ಕಂಸನಿಗಾದರೂ ಈ ಕಂಸಕ್ಕೆ ಈ ಗಂಧವನ್ನು ತೆಗೆದುಕೊಳ್ಳುವ ಅರ್ಹತೆ ಇರೋದು ನಿಮಗೆ. ರೂಪಪೇತಲ ಮಾಧುರ್ಯ ಹಸಿತಾಲಾಪ ವೀಕ್ಷಿತೈ ಧರ್ಷಿತಾತ್ಮ ದದೌ ಸಾಂದ್ರಂ ಉಭಯೋರನುಲೇಪನಂ. ಆ ಪರಮಾತ್ಮನ ರೂಪ, ಆ ಇಂಪಾದ ದನಿ, ಚಂದದ ಕಡೆಗಣ್ಣ ನೋಟ, ಮುಗುಳು ನಗೆ, ಇವುಗಳಿಂದ ಮನಸೋತು ಅವಳು ಕೊಟ್ಲಂತೆ. ತತಸ್ತವಾಂಗರಾಗೇಣ ಸ್ವವರ್ಣೇತರಚೋಭಿನ ಸಂಪ್ರಾಪ್ತ ಪರಭಾಗೇನ ಶುಶುಭಾತೇನು ರಂಜಿತವು. ಆಮೇಲೆ ತತಸ್ಥೌ ಅಂಗರಾಗೇಣ ಸ್ವವರ್ಣ ಇತರ ಶೋಭಿನ. ಆ ಗಂಧ ಇದೆಯಲ್ಲ, ಸ್ವವರ್ಣ ಇತರ ಶೋಭಿನ, ಅವರ ಮೈಬಣ್ಣಕ್ಕಿಂತ ವಿಲಕ್ಷಣವಾಗಿತ್ತು. ಕೆಂಪು ರಕ್ತಚಂದನದಿಂದ ತೆಗೆದ ಗಂಧವನ್ನು ತೊಟ್ಕೊಳ್ತಾ ಇದ್ದದ್ದು. ಆಗ ರಕ್ತಚಂದನ ತಂಪಾಗಿ ಇರುತ್ತೆ, ಅದಕ್ಕೆ ಗಂಧವನ್ನು ಲೇಪಿಸಿಕೊಳ್ಳೋರು. ಅದು ಸ್ವವರ್ಣ ಇತರ ಶೋಭಿನ, ತಮ್ಮ ಮೈಬಣ್ಣಕ್ಕಿಂತ ಬೇರೆಯಾಗಿ ಇರ್ತಿತ್ತು ಅಂತ. ಅವನು ನೀಲಿ, ಇವನು ಕೆಂಪು, ಇವನು ಬಿಳಿ. ಅದರಿಂದಾಗಿ ಸ್ವವರ್ಣೇತರ ಶೋಭಿನ, ತಮ್ಮ ಮೈಬಣ್ಣದಿಂದ ಬೇರೆಯಾಗಿರುವ ಗಂಧದಿಂದ ಬಹಳ ಚೆನ್ನಾಗಿ ಕಾಣಿಸಿದರಂತೆ. ಪ್ರಸನ್ನೋ ಭಗವಾನ್ ಕುಬ್ಜಾಂ ತ್ರಿವಕ್ರಾಂ ರುಚಿರಾನನಾಂ ರುಜ್ವೀಂ ಕರ್ತುಂ ಮನಶ್ಚಕ್ರೆ ದರ್ಶಯನ್ನ ದರ್ಶನೇ ಫಲಂ. ಪ್ರಸನ್ನನಾದ ಪರಮಾತ್ಮ ಆ ತ್ರಿವಕ್ರ ಅನ್ನುವವಳನ್ನು, ಅವಳ ಸೊಟ್ಟಗಿರುವ ಅಂಗಾಂಗಗಳನ್ನು ಸರಿ ಮಾಡಬೇಕು ಅಂತ. ಅವಳು ಮೋರೆ ಬಹಳ ಚಂದ ಇತ್ತು, ರುಚಿರಾನನಾಂ ಹೇಳ್ತಾರೆ. ಹಾಗಾದರೆ ಅವಳು ವಕ್ರ ಇತ್ತು, ಗೂನು ಬೆನ್ನು ಅಂತ ಅಷ್ಟೆ. ಅದನ್ನು ಸರಿ ಮಾಡಬೇಕು ಅಂತ ಹೊರಟ ಅಂತೆ. ಯಾಕೆ ಅಂದರೆ ಅದನ್ನು ಯಾಕೆ ಮಾಡಿದ್ದು ಅಂದರೆ ನನ್ನನ್ನು ನೋಡಿದರೆ ಏನು ಫಲ ಅಂತ ಹೇಳಲಿಕ್ಕೆ ಅದನ್ನು ಮಾಡಿದ್ದಂತೆ. ಪದ್ಭ್ಯಾಮಾಕ್ರಮ್ಯ ಪ್ರಪದೇ ದ್ವ್ಯಂಗುಲೋತ್ಥಾನ ಪಾಣಿನ ಪ್ರಗೃಶ್ಯ ಚುಬುಕೆ ಹ್ಯಾಸ್ಯಂ ಉದನೀನಮದಚ್ಯುತಃ. ಅದನ್ನು ಹೇಳ್ತಾರೆ. ಪದ್ಭ್ಯಾಂ ಆಕ್ರಮ್ಯ, ತನ್ನ ಕಾಲ್ಗಳಿಂದ ಅವಳ ಕಾಲನ್ನು ಮೆಟ್ಟಿ, ಆಮೇಲೆ ದ್ವ್ಯಂಗುಲೋತ್ಥಾನ ಪಾಣಿನ, ತನ್ನ ಎರಡು ಬೆರಳನ್ನು ಮುಂದೆ ಬರುವ ಹಾಗೆ ಕೈಯನ್ನು ಇಟ್ಟು, ಪ್ರಗೃಶ್ಯ ಚುಬಿಕೆ, ಚುಬುಕ ಅಂತಂದ್ರೆ ಇದು ಗದ್ದ ಅಂತ ಹೇಳ್ತಾರೆ. ಆ ಗದ್ದದಲ್ಲಿ ಇಟ್ಟು ಉದನೀನಮದಚ್ಯುತಃ, ಅದನ್ನು ಹೀಗೆ ಎತ್ತಿದ ಅಂತೆ. ಸಾತದರ್ಜು ಸಮಾನಾಂಗಿ ಬೃಹಚ್ರೋಣಿ ಪಯೋಧರ ಮುಕುಂದ ಸ್ಪರ್ಶನಾತ್ ಸದ್ಯೋ ಬಭೂವ ಪ್ರಮದೋತ್ತಮ. ಅವಳ ಅಂದದಲ್ಲಿ ಇದ್ದ ಒಂದು ಕಳಂಕ ಪರಿಹಾರ ಆಗಿ ಹೋಯಿತು. ಅವಳು ಚಂದ ಇದ್ಲು, ಆದರೆ ಗೂನು ಬೆನ್ನಿನವಳಾಗಿದ್ಲು. ಅದು ನೀವು ದೇವರು ಸರಿ ಮಾಡಿಬಿಟ್ಟ. ತಥೋ ರೂಪ ಗುಣೌದಾರ್ಯ ಸಂಪನ್ನ ಪ್ರಾಹ ಕೇತವಂ ಉತ್ತರೀಯಾಂತಮಾಕೃಷ್ಯ ಸಸ್ಮಯಂ ಜಾತ ಹೃಚ್ಛಯ. ಒಳ್ಳೆ ರೂಪ, ಔದಾರ್ಯ ಇತ್ಯಾದಿ ಗುಣಗಳಿಂದ ಕೂಡಿದ ಅವಳು ದೇವರ ಹೊದೆಯುವ ಚಿಂಗನ್ನು ಹಿಡಿದು, ಹೊದೆವ ಬಟ್ಟೆಯ ಚುಂಗನ್ನು ಹಿಡಿದು ಹೇಳಿದಳಂತೆ, ಯೇ ಹಿ ವೀರಗೃಹಂ ಯಾಮೋ ನತ್ವಾಂ ತ್ಯಕ್ತು ಮಿಹೋತ್ಸಹೇ. ವೀರ, ಮನೆಗೆ ಬಾ, ಹೋಗೋಣ. ತ್ವಯೋನ್ಮಥಿತ ಚಿತ್ತಾಯ ಪ್ರಸೀದ ಪುರುಚರಚಭಾ. ನಿನ್ನಿಂದ ನನ್ನ ಮನಸ್ಸು ಕಲವಿಲಗೊಂಡಿದೆ, ಬರದೇ ಇರಬೇಡ. ಏವಂ ಸ್ತ್ರೀಯಾ ಯಾಚ್ಯಮಾನಃ ಕೃಷ್ಣೋ ರಾಮಸ್ಯ ಪೃಷ್ಠತಃ ಮುಖಂ ವೀಕ್ಷ್ಯಾನುಗಾನಾಂಚ ಪ್ರಹಸನಸ್ತಾಮುವಾಚ ಚ. ಅವಳು ಹೀಗೆ ಬೇಡ್ತಾ ಇದ್ದಾಗ ದೇವರು ಅಣ್ಣನ ಮುಖ ನೋಡಿದ ಅಂತೆ. ಆಮೇಲೆ ತನ್ನ ಹಿಂದೆ ಬಂದವರ ಮುಖವನ್ನು ನೋಡಿದ. ಆಮೇಲೆ ಮುಗುಳು ನಕ್ಕು ಹೇಳಿದ ಅಂತೆ, ಏಷ್ಯಾಮಿತೆ ಗೃಹಂ ಶುಭ್ರು ಪುಂಸಾಮಾಧಿ ವಿಕರ್ಚನಂ ಸಾಧಿತಾರ್ಥೋ ಗೃಹಾಣಾನ್ನ ಪಾಂಥಾನಾಂ ತ್ವಂ ಪರಾಯಣಂ. ಶುಭ್ರು, ಓ ಚಂದದ ಹುಬ್ಬಿನವಳೇ ಅಂದ. ಪುಂಸಾಂ ಆಧಿ ವಿಕರ್ಷಣಂ, ಪುರುಷರ ಮನೋರೋಗವನ್ನು ಸೆಳೆದುಕೊಳ್ಳುವ ನಿನ್ನಂಥವರ ಮನೆಗೆ ನಾವು ಬರಲೇಬೇಕಲ್ವೇ. ಆದರೆ ಅಗೃಹಾಣ, ನಮಗೆ ಮನೆ ಇಲ್ಲ. ಪಾಂಥಾನಾಂ, ದಾರಿ ಹೋಕರು ನಾವು. ನಮ್ಮಂಥವ್ರು ನಿಮ್ಮಂಥವ್ರು ಮನೆಗೆ ಬಂದರೆ ತಾನೇ ಸುಖ ಸಿಗೋದು. ಇಲ್ಲ ಅಂದರೆ ನಮಗೇನು ಮನೆಯೇ, ಬೀದಿಯೇ ಇಲ್ಲ. ಬೀದಿಯಲ್ಲಿ ಹೋಗುವ ನಮ್ಮನ್ನು ಇಷ್ಟು ಚಂದ ಮಾಡಿ ಕರಿತಾ ಇದ್ದೆಲ್ಲ, ಬರದೇ ಉಂಟೆ ಅನ್ನುವಂತೆ ಕೃಷ್ಣ.
ವಿಸೃಜ್ಯ ಮಾಧ್ವ್ಯಾವಾಣ್ಯಾತಾಂ ವ್ರಜನ್ಮಾರ್ಗೇ ವಣಿಕ್ಪಥೈ ನಾನೋಪಾಯನ ತಾಂಬೂಲ ಸ್ರಗ್ಗಂಧೈ ಸಾಗ್ರಜೋರ್ಚಿತಃ. ಈ ರೀತಿಯಾಗಿ ಮಧುರವಾದ ವಾಣಿಯಿಂದ ಅವಳನ್ನು ಬೀಳ್ಕೊಂಡು ಹೊರಟ. ಅಂದರೆ ಅವಳು ಪ್ರೀತಿಯಿಂದ ಬಂದಾಗ ನಮ್ಮನೆಗೆ ಬರಲ್ಲ ಅಂತ ಹೇಳಬಾರದು, ಮಿದುವಾಗಿ ಅವರನ್ನು ದೂರ ಮಾಡಬೇಕು ಅನ್ನೋದನ್ನು ದೇವರು ತೋರಿಸಿಕೊಟ್ಟ. ಸರಿ, ಇದನ್ನು ನಾವು ಸ್ವಲ್ಪ ಮುಂದೆ ಹೋಗೋಣ. ಏಕಾದಶ ಸ್ಕಂಧದಲ್ಲಿ ಪಿಂಗಳ ಅಂತ ಹೇಳಿ ಒಬ್ಬ ವೇಶ್ಯೆ ಬರ್ತಾಳೆ. ಅವಧೂತನ 24 ಗುರುಗಳಲ್ಲಿ ಅವಳೊಬ್ಬಳು. ಅವಳು ಪರಮಾತ್ಮನನ್ನು ಚಿಂತನೆ ಮಾಡ್ತಾ ದೇಹವನ್ನು ಬಿಡ್ತಾಳೆ. ಆ ಪಿಂಗಳ ಅನ್ನುವ ವೇಶ್ಯೆ ಏನಿದ್ದಾಳೆ ಅವಳೇ ಇಲ್ಲಿ ತ್ರಿವಕ್ರೆಯಾಗಿ ಬಂದದ್ದು. ಅವಳ ಮತ್ತು ಕೃಷ್ಣನ ದಾಂಪತ್ಯದಿಂದ ಒಬ್ಬ ಮಗ ಹುಟ್ಟಿದ. ಅವನ ಹೆಸರು ವಿಶೋಕ ಅಂತ. ಆ ವಿಶೋಕ ಭೀಮಸೇನನ ಸಾರಥಿ. 5 ವರ್ಷ ಅವನಿಗೆ ಭೀಮನೊಡನೆ ಹೊರಟು ಬಂದಾಗ ಆ 5 ವರ್ಷದಲ್ಲಿ ಅವನಿಗೆ ಪಂಚರಾತ್ರ ಎಲ್ಲ ಕರತಲಾಮಲಕ ಆಗಿತ್ತು. ಪಂಚರಾತ್ರ ಯಾರ ಹತ್ರ ಕಲ್ತಿದ್ದು ಅಂದರೆ ನಾರದರ ಹತ್ರ. ಇಂತಹ ಪಂಚರಾತ್ರವೇತ್ತನಾದ ಸಾರಥಿಯನ್ನು ಭೀಮಸೇನ ಪಡೆದು ಖುಷಿಪಟ್ಟ ಅಂತ ಹೇಳ್ತಾರೆ. ಈ ವಿಶೋಕನ ಬಗ್ಗೆ ಮಹಾಭಾರತ ದ್ರೋಣ ಪರ್ವದಲ್ಲಿ ಬರುತ್ತೆ. ಇವನು ವೇಗವಾಗಿ ಬಾಣಗಳನ್ನು ಎಸಿತ ಭೀಮಸೇನ, ಎಲ್ಲರೂ ಇರಲ್ಲ ದ್ರೋಣ ಪರ್ವ ಅಲ್ಲ, ಕರ್ಣಪರ್ವದಲ್ಲಿ ಧರ್ಮರಾಜನನ್ನು ನೋಡಲಿಕ್ಕೆ ಅಂತ ಹೇಳಿ ಅರ್ಜುನ ಯುದ್ಧದ ಮಧ್ಯದಲ್ಲಿ ಅಲ್ಲಿಗೆ ಓಡ್ತಾನೆ ಧರ್ಮರಾಜನ ಶಿಬಿರಕ್ಕೆ. ಆವಾಗ ಭೀಮಸೇನ ಸಂಶಪ್ತಕರನ್ನು ಮತ್ತು ಎಲ್ಲ ಕೌರವರನ್ನು ಬೇರೆ ಬೇರೆಯವರನ್ನೆಲ್ಲ ಒಬ್ಬನೇ ಎದುರಿಸ್ಕೊಂಡು ಯುದ್ಧ ಮಾಡ್ತಾನೆ. ಯುದ್ಧ ಮಾಡ್ತಾ ವಿಶೋಕ ಎಷ್ಟು ಬಾಣ ಇದೆ ಅಂತ ಕೇಳ್ತಾನೆ. ಅವನು ಲೆಕ್ಕ ಹೇಳ್ತಾನೆ, ಇಷ್ಟು ಸಹಾಯಕ ಇದೆ, ಇಷ್ಟು ಚುರಿಕ ಇದೆ ಅಂತ ಹೇಳಿ, ಎಷ್ಟು ಚೂರಿ ಇದೆ, ಎಷ್ಟು ಅಂದರೆ ಸಾರಥಿಯಾದವನು ಒಳ್ಳೆ ಲೆಕ್ಕದಲ್ಲಿ ಚತುರನಾಗಿರ್ಬೇಕು, ಓಡ್ತಾ ಇರಬೇಕು. ಡ್ರೈವಿಂಗ್ ಮಾಡ್ತಾ 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 ಹಿಂದ್ಗಡೆ ಕೂತ ರಥಿಕ ಎಷ್ಟು ಎಸೆದ ಅಂತ ಕೂಡ ಲೆಕ್ಕ ಇಟ್ಟಿರಬೇಕು. ಏನು ಗಣಿತದ ಕೆಪ್ಯಾಸಿಟಿ, ಎಷ್ಟು ಬಾಣ ಹೊಡೆದ ಅವನು, ಎಷ್ಟು ಬಾಣದಿಂದ ಇದು ಮಾಡ್ದ. ಹೌದು, ಪ್ಲಸ್ ಮೈನಸ್ ಬೇಗ ಮಾಡ್ತಾ ಇರಬೇಕು. ತಥಾಚ ಆ ವಿಶೋಕನ ತಾಯಿ ಇವಳು. ಆದರೆ ಈಗ ಹೋಗಲ್ಲ. ಕಂಸನನ್ನು ಕೊಂದ ಮೇಲೆ ರಾಜ್ಯದಲ್ಲಿ ಒಂದು ಸುವ್ಯವಸ್ಥೆ ನೆಲೆಸಿದ ಮೇಲೆ ಈ ತ್ರಿವಕ್ರೆಯ ಮನೆಗೆ ದೇವರು ಬರ್ತಾನೆ. ಆವಾಗ ಉದ್ಧವ ದೇವರನ್ನು ಒಳಗಡೆ ಬಿಟ್ಟು ಹೊರಗಡೆ ದ್ವಾರದಲ್ಲಿ ಕಾಯ್ತಾ ಇರ್ತಾನೆ ಅಂತ ಹೇಳ್ತಾರೆ. ಹೀಗಾಗಿ ರಾಮಾಯಣದ ಮಂಥರೆ ಅಲ್ಲ, ಯಾವುದೋ ಕಾಲದಲ್ಲಿ ಇದ್ದ ಪಿಂಗಳ, ಅವಳು ತ್ರಿವಕ್ರೆಯಾಗಿ ಬಂದದ್ದು. ಯಾ ಪಿಂಗಳಾನ್ಯಭವ ಆತ್ಮನಿ ಸಂಸ್ಥಿತಂ ತಂ ಅಂತ ಹೇಳ್ತಾರೆ. ಸಂಸ್ಮೃತ್ಯ ಕಾಂತ ಮರುಗಾಯ ಮಭೂತ್ ತ್ರಿವಕ್ರ ಅಂತ. ಅದರಿಂದಾಗಿ ಮುಂದಿನದ್ದಕ್ಕೆ ಹೋದ್ವಿ. ಮತ್ತು ಈ ಮೈನ್ ಸ್ಟ್ರೀಮಿಗೆ ಬರೋಣ, ಕಥೆಯ ಮೈನ್ ಸ್ಟ್ರೀಮಿಗೆ. ತತಃ ಪೌರಾನ್ ಪೃಚ್ಛಮಾನಃ ಧನುಷಸ್ಥಾನಮಚ್ಯುತಃ ತಸ್ಮಿನ್ ಪ್ರವಿಷ್ಟೋ ದದೃಶೇ ಧನು ಐಂದ್ರಮಿವಾದ್ಭುತಂ. ಆಮೇಲೆ ದೇವರು ಅಲ್ಲಿದ್ದ ಪೌರರನ್ನೆಲ್ಲ ಕೇಳ್ಕೊಂಡು ಹೋದನಂತೆ, ಇಲ್ಲಿ ಶಿವಧನುಸ್ಸು ಎಲ್ಲಿದೆ, ಶಿವಧನುಸ್ಸು ಎಲ್ಲಿದೆ ಅಂತ ಕೇಳಿಕೊಂಡು ಹೋದ. ಅದು ಒಂದು ದೊಡ್ಡ ಮನೆಯಲ್ಲಿ ಇಟ್ಟಿದ್ರು. ಐಂದ್ರಂ ಧನು ಇವ, ಕಾಮನ ಬಿಲ್ಲಿನಂತೆ ಬಹಳ ದೊಡ್ಡ ಬಿಲ್ಲು ಅದು. ಕಾಮನ ಬಿಲ್ಲನ್ನು ಇಂದ್ರಧನುಸ್ಸು ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಕಾಮನ ಬಿಲ್ಲು ಅಂತ. ಯಾರೋ ಬಹಳ ಬುದ್ಧಿವಂತರು ಈ ರೀತಿ ಇಟ್ಟಿದ್ದಾರೆ. 2 ಅದರಲ್ಲಿ ಪನ್ನಿದೆ. ಆ ಬಣ್ಣವನ್ನು ನೋಡ್ತಾ ಇದ್ದ ಹಾಗೆ ಒಂದು ಕಾಮ ಉತ್ತೇಜಕವಾದ ಗುಣ ಇದೆ, ಹೀಗಾಗಿ ಅದು ಕಾಮನ ಬಿಲ್ಲು. ಆಮೇಲೆ ಕಾಮ ಇಂದ್ರನಿಗೆ ಸಮಾನ ಕಕ್ಷೆಯಲ್ಲಿ ಬರ್ತಾನೆ, 8ನೆಯ ಕಕ್ಷೆ.
ಇಂದ್ರ ಮತ್ತು ಕಾಮ ಇಬ್ಬರು ಸಮಾನ ಕಕ್ಷೆಯವರು. ಹೀಗಾಗಿ ಇಂದ್ರಧನುಸ್ಸು ಅಂತ ಸಂಸ್ಕೃತದಲ್ಲಿ ಇದ್ದದ್ದನ್ನು ಇಂದ್ರ ಕಾಮನ ಸಮಾನ ಕಕ್ಷೆಯವ ಅಂತ ತೋರಿಸಲಿಕ್ಕೆ ಪ್ರಾಯ ಕಾಮನ ಬಿಲ್ಲು ಅಂತನ್ನುವ ಒಂದು ಶಬ್ದವನ್ನು ಯಾರೋ ಟಂಕಿಸಿದ್ದಾರೆ, ಬಹಳ ಬುದ್ಧಿವಂತರು. ಇವತ್ತೆಲ್ಲ ಕಾಮನ ಬಿಲ್ಲು ಅಂತಾರೆ. ಕಾಮನ ಬಿಲ್ಲಿನಂತೆ ಉದ್ದವಾಗಿದ್ದ ಬಿಲ್ಲಿನ ಬಳಿ ಬಂದ. ಪುರುಷೈರ್ಬಹುಭಿರ್ಗುಪ್ತಂ ಅರ್ಚಿತಂ ಪರಮರ್ಧಿಮತ್ ವಾರ್ಯಮಾಣೋ ನೃಭಿ ಕೃಷ್ಣ ಪ್ರಸಸ್ಯ ಧನುರಾದದೆ. ಅದನ್ನು ಪೂಜೆ ಮಾಡಿದರು. ಅದನ್ನು ಇಟ್ಟುಕೊಂಡೇ ಒಂದು ಜಾತ್ರೆಯನ್ನು ಪ್ಲ್ಯಾನ್ ಮಾಡಿದ್ದಿದ್ದು. ಅದು ಪ್ರತಿ ವರ್ಷ ಆ ಜಾತ್ರೆ ಇತ್ತು. ಆ ಜಾತ್ರೆಯ ನೆಪದಲ್ಲಿ ಕೃಷ್ಣನನ್ನು ಕರೆಸಿಕೊಳ್ಬೇಕು ಅಂತ ಆ ಬಿಲ್ಲನ್ನೇ ಮುರಿದು ಹಾಕಿದ. ಮುಂದೆ ಅದು ಗೊತ್ತಾಗತ್ತೆ. ಬಿಲ್ಲನ್ನೇ ಮುರಿದು ಹಾಕಿದ ಅಂದರೆ ನಿನ್ನ ನೆಪ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದೆಯೇನು? ನೇರವಾಗಿ ನಮ್ಮನ್ನು ಕೊಲ್ಲದೆ ಅಥವಾ ಕೊಲ್ಲಲಿಕ್ಕೆ ಕರೆಯದೆ ಈ ರೀತಿ ಒಂದು ಜಾತ್ರೆಯ ನೆಪ ಮಾಡಿಕೊಂಡು ಅಲ್ಲಿ ಬನ್ನಿ ಒಂದು ಆಟ ಆಡಿ. ಆ ಆಟ ಏನು ಅಂದರೆ ಈ ನೆಪಗಳೆಲ್ಲ ದೇವ್ರಿಗೆ ಗೊತ್ತಾಗಲ್ವೇ? ಅದರಿಂದಾಗಿ ಪುರುಷೈರ್ಬಹುಭಿರ್ಗುಪ್ತಂ, ಬಹಳ ಜನ ಗಾರ್ಡ್ಸ್ಗಳಿದ್ರು ಅಲ್ಲಿ. ಅರ್ಚಿತಂ ಪರಮರ್ಧಿಮತ್ ವಾರ್ಯಮಾಣೋ ನೃಭಿ ಕೃಷ್ಣ ಪ್ರಸಹ್ಯ ಧನುರಾದದೆ. ವಾರ್ಯಮಾಣ ನೃಭಿ ತಡಿ ಅಂತ ಇರಬೇಕಾದ್ರೇನೆ ಅವರೆಲ್ಲರನ್ನು ದೂಕಿ ತಳ್ಳಿ ಆ ಬಿಲ್ಲನ್ನು ಎತ್ಕೊಂಡ ಅಂತ ಕೃಷ್ಣ. ಕರೇಣ ವಾಮೇನ ತಲೀಲ ಮುದ್ರಿತಂ ಸಜ್ಜಂಚ ಕೃತ್ವಾ ನಿಮಿಷೇಣ ಪಶ್ಯತಾಂ ನೃಣಾಂ ವಿಕೃಶ್ಯ ಪ್ರಭವಂಜ ಮಧ್ಯಚಃ ಯಥೇಕ್ಷುದಂಡಂ ಮದಕರ್ಯುರುಕ್ರಮಃ. ಕರೇಣ ವಾಮೇನ ಎಡಗೈಯಿಂದ ತೆಗೆದುಕೊಂಡ. ಆಮೇಲೆ ಆರಾಮವಾಗಿ ಸಜ್ಜಂಚ ಕೃತ್ವ ಬಿಲ್ಲಿನ ದಾರವನ್ನು ಕಟ್ಟಿದ. ಆಮೇಲೆ ಪ್ರಸಹ್ಯ, ಆಮೇಲೆ ಅದನ್ನು ವಿಕೃಷ್ಯ ಮಧ್ಯದಲ್ಲಿ ಎಳೆದ. ಸರಿಯಾಗಿ ಮಧ್ಯದಲ್ಲಿ ಮುರಿತು ಅದು. ಯಥೇಕ್ಷ ದಂಡಂ ಮದಕರಿ ಉರುಕ್ರಮಃ. ಅದು ಅವನಿಗೆ ಮುರಿದದ್ದು ಹೇಗೂ ಕಷ್ಟ ಆಗಲಿಲ್ಲ. ಮದ್ದಾನ ಎಂದು ಕಬ್ಬನ್ನು ಮುರಿದರೆ ಹೇಗೆ ಕಷ್ಟ ಆಗಬಾರದು ಆಗಲ್ವ ಆ ರೀತಿ ಆಯ್ತಂತೆ. ಧನುಷೋ ಭಜ್ಯಮಾನಸ್ಯ ಶಬ್ದಖಂ ರೋದಸೀದಿಚಃ ಪೂರಯಾಮಾಸಯಂ ಶ್ರುತ್ವಾ ಕಂಸಃ ತ್ರಾಸಂ ಉಪಾಗಮತ್. ಆ ಬಿಲ್ಲನ್ನು ಮುರಿಯುವಾಗ ಆ ಶಬ್ದ ಭೂಮಿ ಆಗಸಗಳನ್ನು ಹಬ್ಬಿತು. ಪೂರಯಾಮಾಸತಂ ಶ್ರುತ್ವಾ ಕಂಸಃ ತ್ರಾಸಮುಪಾಗಮತ್ ಅಂತ. ಕಂಸನಿಗೆ ಭಯ ಆಯಿತು. ಅವತ್ತು ಗೊತ್ತಾಗೋಯ್ತು ನನ್ನ ಪ್ರಾಣವನ್ನು ಹೀಗೆ ಮುರಿತಾನೆ ಅಂತ. ಧನುಷೋ ಭಜ್ಯಮಾನಸ್ಯ ತದ್ರಕ್ಷಿಣಃ ಸಾನುಚರಾಃ ಕುಪಿತ ಆತತಾಯಿನಃ ಗ್ರಹೀತು ಕಾಮ ಆವೌರುಹು ಗೃಹ್ಯತಾಂ ಭಜ್ಯತಾಮಿತಿ. ಅವರೆಲ್ಲ ಬಂದ್ರಂತೆ. ಹಿಡ್ಕೊಂಬಿಡಿ ಇವನನ್ನು, ಹೊಡಿರಿ ಕಡಿರಿ ಅಂತಂದುಕೊಂಡು ಸುತ್ತಲೂ ಓಡಿ ಬಂದರು ಸಿಪಾಯಿಗಳು. ಅಥತಾನ್ ದುರಭಿಪ್ರಾಯಾನ್ ವಿಲೋಕ್ಯ ಬಲಕೇತವೌ ಕ್ರುದ್ಧೌ ಧನುಷ ಆದಾಯ ಶಕಲೇ ತಾಂಶ್ಚ ಜಘ್ನತುಃ. ದುರಭಿಪ್ರಾಯ, ಶಿವಧನುಸ್ಸನ್ನು ಮುರಿದಿದ್ದಾನೆ ಅಂದರೆ ಅವ್ರಿಗಿಂತ ಬಲಿಷ್ಠರು ಅಂತ ತಿಳ್ಕೊಳ್ಬೇಕಲ್ವಾ? ಅದು ತಿಳ್ಕೊಂಡಿಲ್ಲ ಅಂದರೆ ಏನು? ಆ ಮದ ಇದೆ ಅವರಿಗೆ ಅಂತ ಅರ್ಥ. ಅದಕ್ಕೆ ದುರಭಿಪ್ರಾಯ ಅನ್ನಂದ್ರು ವೇದವ್ಯಾಸರು. ಅಣ್ಣ ತಗೋ ಅಂತ ಹೇಳಿ ಆ ಬಿಲ್ಲಿನ ಒಂದು ತುಂಡು ಕೊಟ್ಟ ಅಂತೆ. ಇನ್ನೊಂದು ತುಂಡು ಹಿಡ್ಕೊಂಡು ಇಬ್ಬರು ಅವ್ರನ್ನೆಲ್ಲ ಕೊಂದು ಹಾಕಿದರಂತೆ. ಬಲಂಚ ಕಂಸಪ್ರಹಿತಂ ಹತ್ವಾ ಚಾಲಾಮುಖಾತ್ತತಃ ನಿಷ್ಕ್ರಮ್ಯ ಚೇರತರ ಹೃಷ್ಟೌ ನಿರೀಕ್ಷ ಪುರತಂ ಪದಃ. ಆಮೇಲೆ ಹೀಗೆ ಕಂಸ ಕಳುಹಿಸಿದ ಎಲ್ಲ ಸೈನಿಕರನ್ನು ಹೊಡೆದು ಕೊಂದು ಬಡಿದು ಸುಖವಾಗಿ ಶಾಲಾಮುಖಾತ್ ಆ ಬಿಲ್ಲಿನ ಮನೆಯಿಂದ ಹೊರಗಡೆ ಬಂದು ಎಲ್ಲವನ್ನು ನೋಡಿಕೊಂಡು ಆರಾಮಾಗಿದ್ದರು. ತಯೋಸ್ತದದ್ಭುತಂ ವೀರ್ಯಂ ನಿಶಾಮ್ಯ ಪುರವಾಸಿನಃ ತೇಜ ಪ್ರಾಗಲ್ಭ್ಯರೂಪಂಚ ಮೇನಿರೇ ವಿಬುಧೋತ್ತಮವು. ಇದನ್ನು ನೋಡಿ ಅವರ ಲಕ್ಷಣವನ್ನು, ಅವರ ಆ ಪರಾಕ್ರಮವನ್ನು, ಅವರ ಆ ಸೌಂದರ್ಯವನ್ನು, ಲೋಕೋತ್ತರವಾದ ನಡೆಯನ್ನು ನೋಡಿ ಅವತ್ತು ತೀರ್ಮಾನ ಮಾಡಿದರಂತೆ, ಓ ಇವರು ಯಾರೋ ದೇವತೋತ್ತಮರೇ ಇರಬೇಕು ಅಂತ. ದೇವೋತ್ತಮರು ಅಂತ ತೀರ್ಮಾನ ಮಾಡಿದ್ರು ಲಕ್ಷಣದಿಂದ. ನಮಗೆ ಇವತ್ತು ದೇವರ ಎದುರುಗಡೆ ಬಂದರೂ ಗೊತ್ತಾಗಲ್ಲ, ಯಾಕೆ ನಮಗೆ ಲಕ್ಷಣವೇ ಗೊತ್ತಿಲ್ಲ, ದೈಹಿಕ ಲಕ್ಷಣ ಹೇಗಿರುತ್ತೆ ಅಂತ. ನಾವು ದೇವರು ಬಂದರೆ ನವಿಲುಗರಿ ಇದೆಯೋ ಇಲ್ವೋ
ಗಡ್ಡ ಇದೆಯೋ ಇಲ್ವೋ ಅಂತ ನೋಡೋರು ನಾವು. ಅಂಥ ಭ್ರಮೆಗಳು ನಮಗೆ. ಹಾಗಲ್ಲ, ದೇವರ ಲಕ್ಷಣವನ್ನು ಅಭ್ಯಾಸ ಮಾಡಬೇಕು. ಅದಕ್ಕಾಗಿಯೇ ತಂತ್ರಸಾರ ಸಂಗ್ರಹದಲ್ಲಿದೆ, ಭಾಗವತಾದಿ ಗ್ರಂಥಗಳನ್ನು ಅದಕ್ಕಾಗಿಯೇ ಅಧ್ಯಯನ ಮಾಡಬೇಕು. ಯಾಕೆ ಅಂದರೆ ದೇವರ ಲಕ್ಷಣ ಹೇಗೆ ಇರಬಹುದು, ದೇವರ ಕೈ ಹೇಗಿರುತ್ತೆ, ಕಾಲು ಹೇಗಿರುತ್ತೆ, ಧ್ಯಾನ ಹೇಗೆ ಮಾಡಬೇಕು ಇತ್ಯಾದಿಗಳನ್ನೆಲ್ಲ ಅದಕ್ಕಾಗಿಯೇ ತಿಳಿಬೇಕು. ಈ ತರಹದ ದೇವರ ಲಕ್ಷಣವನ್ನು ನೋಡಿ ಅವರು ತಿಳ್ಕೊಂಡ್ರಂತೆ. ತಯೋರ್ ವಿಚರತೋಸ್ವೈರಂ ಆದಿತ್ಯೋಸ್ತಮುಪೇ ಇವಾನ್ ಕೃಷ್ಣರಾಮೌ ಋತೌ ಗೋಪೈ ಪುರಾಚ್ಛಕಟಮೀಯತು. ಈ ರೀತಿ ತಿರುಗಾಡ್ತಾ ಇರಬೇಕಾದ್ರೆ ಸೂರ್ಯ ಮುಳುಗಿ ಆಯಿತು. ಅಂದರೆ ಸುಮಾರು 4:30 ಅಷ್ಟೊತ್ತಿಗೆ ಬಂದು 6 ಗಂಟೆ 6:30 ಅಷ್ಟೊತ್ತಿಗೆ ಇದಿಷ್ಟೆಲ್ಲ ಆಗೋಯ್ತು. ಜನರನ್ನು ಅನುಗ್ರಹ ಮಾಡಿದ್ದಾಯಿತು, ದುರ್ಜನರನ್ನು ನಿಗ್ರಹ ಮಾಡಿದ್ದು ಆಯಿತು. ಆಮೇಲೆ ಊರ ಹೊರಗಡೆ ಇದ್ದ ಗಾಡಿಗಳು ನಿಲ್ಲಿಸಿದ್ದ ಜಾಗಕ್ಕೆ ಹೋದ್ರಂತೆ. ಗಾಡಿಗಳ ನಡುವೆ ಮಲ್ಕೊಳ್ಳೋದು, ಗಾಡಿಗಳ ಕೆಳಗಡೆ ಮಲ್ಕೊಳ್ಳೋದು. ಪಾಪ ಏನು, ಗಾಡಿಗಳ ಕೆಳಗಡೆ ಮಲ್ಕೊಳ್ಳೋದು. ನಾವು ಹೀಗೆ ಇರಬೇಕು. ನಗರದವರು ನಗರದವ್ರ ಥರ ಇರಬೇಕು, ಕಾಡಿನವರು ಕಾಡಿನವ್ರ ಥರ ಇರಬೇಕು. ಕಾಡಿನವರು ನಗರಕ್ಕೆ ಬರಬಾರ್ದು, ನಗರದವರು ಕಾಡಿಗೆ ಬರಬಾರ್ದು. ಹಾಗೆ ಬಂದರೂ ಏನಾದ್ರು ಒಂದು ಕಾರಣ ಇರಬೇಕು. ಅದರಿಂದಾಗಿ ಅವರು ಸುಖವಾಗಿ ಅಲ್ಲಿ ಮಲ್ಕೊಂಡ್ರು. ಅವನಿಜ್ಜಾಂಘ್ರಿಯುಗಳಂ ಭುಕ್ತ್ವಾ ಕ್ಷೀರೋಪಸೇಚನಂ ಊಷತುಸ್ತಾಂ ಸುಖಂ ರಾತ್ರಿಂ ಜ್ಞಾತ್ವಾ ಕಂಸ ಚಿಕೀರ್ಷಿತಂ. ಆಮೇಲೆ ಬಂದರು, ಕೈಕಾಲು ತೊಳ್ಕೊಂಡ್ರು. ಅನ್ನಂ ಕ್ಷೀರೋಪಸೇಚನಂ, ಹಾಲನ್ನವನ್ನು ಉಂಡ್ರಂತೆ. ರಾತ್ರಿ ಹಾಲನ್ನು ಉಣ್ತಾ ಇದ್ದರು. ಈಗ ರಾತ್ರಿ ಮೊಸರು ತಿಂದರೂ ಏನಾಗಲ್ಲ. ಆವಾಗ ಮೊಸರು ವಿಪರೀತ ಜಿಡ್ಡು, ತಿಂದೊಡನೆ ಜೀರ್ಣ ಆಗ್ತಾ ಇರಲಿಲ್ಲ. ಅದಕ್ಕೆ ಮೊಸರನ್ನು ತಿನ್ನಬೇಡಿ ಅಂತ ಇದ್ದರು. ಆಯುರ್ವೇದದಲ್ಲಿ ಉಂಟು, ಮೊಸರನ್ನು ರಾತ್ರಿ ತಿಂದರೆ ಆಯುಷ್ಯ ಕಡಿಮೆ ಆಗುತ್ತೆ ಅಂತ. ಆ ತರಹದ ಗಟ್ಟಿ ಮೊಸರು ನಿಜವಾಗಿಯೂ ತಿನ್ನಬಾರದು. ಎಮ್ಮೆ ಮೊಸರು ಇದೆಯಲ್ಲ, ಅದು ರಾತ್ರಿ ತಿನ್ನಬಾರದು. ಜಿಡ್ಡು ಹೆಂಗೆ ಅಂಟ್ಕೊಂಡಿರುತ್ತೆ ಅಂದರೆ ಸೀಗೆಕಾಯಿ ಹಾಕಿ ತಿಕ್ಕಿಕೊಂಡ್ರೂ ಹೋಗಲ್ಲ. ಅಂತಹ ಮೊಸರು ತಿನ್ನಬಾರದು. ಈಗ ಪ್ಯಾಸ್ಚರೈಸ್ಡ್ ಇರುತ್ತಲ್ಲ ಮೊಸರು, ಎಲ್ಲ ತೆಗೆದು ಬಿಟ್ಟಿರ್ತಾರೆ. ನಾವು ಮೊಸರು ತಿಂದ್ವಿ ಅಂತ ಹೇಳಿ ಕೈಯನ್ನು ಮೂಗೊಳಗಡೆ ಹಾಕೊಂಡ್ಬಿಡ್ಬೇಕು, ಆದರೆ ವಾಸನೆ ಬರುತ್ತೇನೋ. ಆ ಪರಿ ಇರೋ ಮೊಸರನ್ನು ರಾತ್ರಿ ತಿಂದ್ರೇನು, ಮಧ್ಯರಾತ್ರಿ 2 ಗಂಟೆಗೆ ತಿಂದರೂ ಏನಾಗಲ್ಲ. ಯಾಕೆಂದರೆ ಆವಾಗ ರಾತ್ರಿ ಹಾಲನ್ನವನ್ನು ಏಕೆ ಉಣ್ತಾ ಇದ್ದರು. ಈಗಿನ ನೀವು ಹಾಲನ್ನು ಕಾಯಿಸದೆ ತಿನ್ನಲಿಕ್ಕಾಗೋಲ್ಲ. ಹಾಲು ಆವಾಗ ತಾನೇ ಹಸುವಿನಿಂದ ಕರೆದ ಹಾಲು, ಅದನ್ನು ಅನ್ನಕ್ಕೆ ಹಾಕಿಕೊಂಡು ತಿನ್ನಿದ್ರೆ ಅದು ರುಚಿಯೇ ಬೇರೆ. ಸಾಕು, ಆ ಹಾಲು ಅನ್ನ ಸಾಕು, ಒಳ್ಳೆ ಪುಷ್ಟಿ, ಬೇಗ ಜೀರ್ಣವೂ ಆಗುತ್ತೆ ರಾತ್ರಿ ತಿಂದರೆ. ದೀರ್ಘ ಪ್ರಜಾಗರೋ ಭೀತಃ ಕಂಸಸ್ತು ಧನುಷೋ ಭಂಗಂ ರಕ್ಷಿಣಾಂ ಸ್ವಬಲಸ್ಯ ಚ ವಧಂ ನಿಶಮ್ಯ ಗೋವಿಂದ ರಾಮ ವಿಕ್ರೀಡಿತಂ ಪರಂ. ಇತ್ತ ಕಂಸನಿಗೆ ಯೋಚನೆ ಆಯಿತು, ಬಲರಾಮ ಹಾಗೂ ಕೃಷ್ಣರು ನನ್ನ ಎದುರುಗಡೆ ಪ್ರವೇಶ ಮಾಡಿದ್ದಾರೆ. ಎಲ್ಲರೂ ನೋಡ್ತಾ ಇರಬೇಕಾದ್ರೆ ಬಿಲ್ಲು ಮುರಿದಿದ್ದಾರೆ. ಯಾವ ಬಿಲ್ಲಿಗೆ ಜಾತ್ರೆಯೋ ಆ ಬಿಲ್ಲನ್ನೇ ಮುರಿದು ಹಾಕಿದ್ದಾರೆ. ಬಿಲ್ಲಿನ ಜಾತ್ರೆ ಎಂತ ಮಾಡೋದು? ಸಂಸ್ಕೃತದಲ್ಲಿ ಒಂದು ಗಾದೆ ಒಯ್ದಿದೆ, ಇದು ಪ್ರತಿಮಾಹ ವಿಕ್ರಿಯ ದೇವೋತ್ಸವ ಮಕಾರ್ಷೀತ್ ಅಂತ. ಒಬ್ಬ ಜಾತ್ರೆ ನಡೆಸಬೇಕಿತ್ತಂತೆ, ದುಡ್ಡಿರಲಿಲ್ಲಂತೆ. ಅದರಿಂದಾಗಿ ಪ್ರತಿಮೆಗಳನ್ನು ಮಾರಿಬಿಟ್ಟು ಜಾತ್ರೆ ಮಾಡಿದ್ನಂತೆ. ಉತ್ಸವ ಮೂರ್ತಿಗಳನ್ನೆಲ್ಲ ಮಾರಿ ಜಾತ್ರೆ ಮಾಡಿದ ಅಂತ. ಹಾಗಾಯಿತು, ಬಿಲ್ಲೇ ಇಲ್ಲ, ಬಿಲ್ಲ ಹಬ್ಬ ಎಂಥದ್ದು. ಜಾತ್ರೆ ಕ್ಯಾನ್ಸಲ್ ಮಾಡಲಿಲ್ಲ ಅವನು. ಅಂದರೆ ಏನು ಅಂದರೆ ಇವ್ರನ್ನ ಕೊಲ್ಲಬೇಕು ಅಂತ ಉದ್ದೇಶ ಇತ್ತು ಅಂತ, ಒಳ್ಳೆಯ ಉದ್ದೇಶ ಇರಲಿಲ್ಲ. ಆ ಕಾರಣದಿಂದ ಬಿಲ್ಲು ಮುರಿದು ಹೋಗಿದೆ. ಆಮೇಲೆ ತನ್ನವರನ್ನು ಕೊಂದಿದ್ದಾನೆ. ದೀರ್ಘ ಪ್ರಜಾಗರೋ ಭೀತಃ ದುರ್ನಿಮಿತ್ತಾನಿ ದುರ್ಮತಿ ಬಹೂನ್ಯಚಷ್ಟೋ ಭಯತ ಮೃತ್ಯೋರ್ದೌತ್ಯಕರಾಣಿ ಚ. ದೀರ್ಘ ಪ್ರಜಾಗರ, ಯಾವತ್ತು ಮಾರನೇ ದಿವಸ ಆಗತ್ತೋ ಅಂತ ಕಾಯ್ತಾ ಇದ್ದಂತೆ. ಸಾಯಲಿಕ್ಕೆಂತಹ ಎಣಿಕೆ, ಭಯದಲ್ಲೇ ಬದುಕಿದ್ದು. ದುರ್ನಿಮಿತ್ತಾನಿ, ಕೆಟ್ಟ ನಿಮಿತ್ತಗಳನ್ನು ನೋಡಿದ. ಮೃತ್ಯೋರ್ ದೌತ್ಯಕರಾಣಿ ಚ, ನಾಳೆ ಸಾವಾಗತ್ತೆ ಅಂತನ್ನುವ ನಿಮಿತ್ತಗಳನ್ನೆಲ್ಲ ನೋಡಿದ. ಇಲ್ಲಿ ರುಕ್ಮಿಣೀಶ ವಿಜಯದಲ್ಲಿ ವಾದಿರಾಜ ಸ್ವಾಮಿಗಳು ಬಹಳ ಸೊಗಸಾಗಿ ಭಯ ಮತ್ತು ಕಂಸ ಸಂವಾದ ಅಂತ, ಕಂಸನ ಒಳಗಡೆ ಇರುವ ಭಯ ಎದುರುಗಡೆ ಕಾಣಿಸಿಕೊಂಡಿತಂತೆ. ಅವರಿಬ್ಬರಿಗೂ
ಮಾತುಕತೆ ಆಯಿತು ಅಂತ. ಅದು ಈ ಶೇಕ್ಸ್ಪಿಯರ್ನದ್ದು ಸ್ಲೀಪ್ ವಾಕಿಂಗ್ ಸೀನ್ ಅಂತ. ಈ ಯಾರು ಮ್ಯಾಕ್ಬೆತ್ ಅಂತನ್ನುವ ನಾಟಕದಲ್ಲಿ ಸ್ಲೀಪ್ ವಾಕಿಂಗ್ ಸೀನ್ ಅಂತ ಒಂದುಂಟು. ಸ್ಲೀಪ್ ವಾಕಿಂಗ್ ಸೀನ್ ಆದಮೇಲೆ ಒಂದು ಡಿನ್ನರ್ ಸೀನ್ ಇದೆ. ಮ್ಯಾಕ್ಬೆತ್ತು ಎಲ್ಲ ರಾತ್ರಿ ಭೋಜನವನ್ನು ಏರ್ಪಡಿಸಿದಾಗ ಅವನಿಗೆ ಡಂಕನ್ ಅಂತ ಆ ದೊರೆಯನ್ನು ಅವನು ಕೊಂದಿರ್ತಾನೆ. ಅವನ ಪ್ರೇತ ಬರುತ್ತೆ. ಆ ಪ್ರೇತದೊಂದಿಗೆ ಅವನು ಮಾತಾಡ್ತಾನೆ. ಆ ಪ್ರೇತ ಇವನಿಗೆ ಉತ್ತರ ಕೊಡುತ್ತೆ. ಆದರೆ ಇವನು ಏನೋ ಮಾತಾಡ್ತಾ ಇದ್ದಾನೆ ಅಂತ ಅಷ್ಟೇ ಕಾಡುತ್ತೆ. ಆ ಸಂವಾದ ಬೇರೆ ಜನಕ್ಕೆ ಕೇಳಲ್ಲ. ಆ ಥರದ ಸೀನನ್ನು ವಾದಿರಾಜ ಸ್ವಾಮಿಗಳು ಇದರಲ್ಲಿ ಕೊಟ್ಟು ರುಗುಣೀಶ್ ವಿಜಯದಲ್ಲಿ ಕಟ್ಟಿದ್ದಾರೆ. ಭಯ ಕಂಸ ಸಂವಾದ ಅಂತ. ಕಂಸನ ಒಳಗಾಣ ಭಯ ಮತ್ತು ಕಂಸ ಅವರಿಬ್ಬರ ಸಂವಾದ ಅಂತ. ಅಂದರೆ ಕಾವ್ಯ ಯಾಕೆ ಬರಿಬೇಕು ಅಂತಂದರೆ ನಮಗೆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್, ನಾವು ಪಂಕ್ತಿಗಳ ನಡುವೆ ಏನೋ ಒಂದು ಓದಿರ್ತೇವೆ, ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕಾಗಿ ಕಾವ್ಯ ಬರಿಬೇಕು. ಅದು ಎಕ್ಸ್ಪ್ರೆಸ್ ಮಾಡಬೇಕು, ಅದು ಮೂಲಕ್ಕೆ ವಿರುದ್ಧ ಆಗಿರಬಾರ್ದು. ಒಂದು ವೇಳೆ ಅದು ಮೂಲಕ್ಕೆ ವಿರುದ್ಧವಾಗಿದ್ದರೂ ಬೇರೆಯವರು ಓದಿ ಅದನ್ನು ಭ್ರಮಿಸಬಾರ್ದು, ಅದೇ ನಡೆದದ್ದು ಅಂತ ಅಷ್ಟೇ ಇರೋದಿಲ್ಲ. ರಾಮಾಯಣ ಮಹಾಭಾರತ ಆ ತರಹದ ಪಾತ್ರವನ್ನು ಪೂರ್ಣವಾಗಿ ಸೃಷ್ಟಿ ಮಾಡಿ ಮುಂದುವರಿಲಿಕ್ಕಾಗೋದೇ ಇಲ್ಲ. ಯಾಕೆ ಅಂದರೆ ಅಷ್ಟು ಜೀವಂತ ಪಾತ್ರಗಳನ್ನು ಯಾರಿಗೂ ಸೃಷ್ಟಿ ಮಾಡಲಿಕ್ಕಾಗಲ್ಲ, ವೇದವ್ಯಾಸರಲ್ಲದೆ. ಹಾಗಾದರೆ ಇದ್ದದ್ರಲ್ಲೇ ಇತಿಹಾಸ ಏನು ನಡೆದಿದೆ ಅದರಿಂದಲೇ ನಾವು ಹೇಳಬೇಕಾದದ್ದನ್ನು ಹೇಳಬೇಕು, ಅಷ್ಟೇ ತಾನೇ. ಆದರೆ ಅದು ಸತ್ಯ ಅಂತ ಅಂದ್ಕೋಬಾರದು. ಕಾವ್ಯ ನಾಟಕ ಅದು ಬರೆದದ್ದು ಇತಿಹಾಸಕ್ಕೆ ಸಂಬಂಧಪಡಬಾರದು. ಕುವೆಂಪು ಬರೆದ ರಾಮಾಯಣ ಇದು ಇದ್ದಾಗೆ ರಾಮಾಯಣ ಇತ್ತು, ಅಸಂಗತ. ಅದು ಅವ್ರು ಕಲ್ಪನೆ ಮಾಡ್ಕೊಂಡು ಬರೆದದ್ದು, ಮೂಲಕ್ಕೆ ವಿರುದ್ಧವಾಗಿದ್ದಲ್ಲಿ ಬಿಡಬೇಕು ಅದನ್ನು. ಇದು ಕುವೆಂಪು ದರ್ಶನ ಅಷ್ಟೇ, ಇದು ಕಾಳಿದಾಸನ ದರ್ಶನ ಅಷ್ಟೇ. ನಮ್ಮ ಜನಕ್ಕೆ ಆ ಮಿತಿ ಗೊತ್ತಿಲ್ಲ. ಕನ್ನಡದ ಕವಿಗಳ ಮಹಾಭಾರತವನ್ನು ಇಟ್ಟುಕೊಂಡು ಆ ಭಾರತವನ್ನು ಅಳಿತಾರೆ, ವೇದವ್ಯಾಸರನ್ನೇ ಸಸ್ಪೆಕ್ಟ್ ಮಾಡ್ತಾರೆ. ಅದು ಅಸಂಗತ. ಅದು ಇರಲಿ. ಯಾಕೆ ಹೇಳಿದೆ ಅಂದರೆ ಅದರ್ಶನಂ ಸ್ವಶಿರಸಃ, ಏನೇನು ನೋಡಿದ ಪ್ರತಿರೂಪೇಶು ಸತ್ಸ್ವಪಿ ಅಸತ್ಯಪಿ ದ್ವಿತೀಯೇ ಚ ದ್ವೈರೂಪ್ಯಂ ಜ್ಯೋತಿಷಾಂ ತಥಾ. ಅದರ್ಶನಂ ಸ್ವಶಿರತಃ, ತನ್ನ ತಲೆ ಕನ್ನಡಿಯಲ್ಲಿ ನೋಡಿಕೊಂಡಾಗ ಅವನ ತಲೆನೇ ಕಾಣಲಿಲ್ವಂತೆ, ಏನು ಭೀಕರ. ಆಮೇಲೆ ಪ್ರತಿರೂಪೇಶು ಸತ್ಸ್ವಪಿ ಅಸತ್ಯಪಿ ದ್ವಿತೀಯೇ ಚ, ಹೀಗೆ ಮುಟ್ಟಿ ನೋಡ್ತಾನೆ, ತಲೆ ಇದೆ ಆದರೆ ಕನ್ನಡಿಯಲ್ಲಿ ಕಾಣ್ತಾ ಇಲ್ಲ, ಏನು ಭಯ ಆಗಬೇಡ. ಆಮೇಲೆ ನಾನು ಒಬ್ಬನೇ ಇರೋದು, ಇಬ್ಬರು ಥರ ಕಾಣ್ತಾ ಇತ್ತು. ದ್ವೈರೂಪ್ಯಂ ಜ್ಯೋತಿಚಾಮ್ಯತ ಛಿದ್ರ ಪ್ರತೀತಿಶ್ಛಾಯಾಂ ಪ್ರಾಣಘೋಷಾನುಪಶ್ರುತಿ ಸ್ವರ್ಣ ಪ್ರತೀತಿರ್ವೃಕ್ಷೇಷು ಸ್ವಪದಾನಾಂ ಅದರ್ಶನಂ. ಅದರ್ಶನಂ ಸ್ವಶಿರಸಃ ಛಿದ್ರ ಪ್ರತೀತಿಶ್ಛಾಯಾಂ, ತನ್ನ ನೆರಳನ್ನು ನೋಡಿಕೊಂಡಾಗ ಹೃದಯದಲ್ಲಿ ತಲೆಯಲ್ಲಿ ದೊಡ್ಡ ತೂತು ಕಂಡು ಬರ್ತಾ ಇತ್ತು. ಇಟ್ ಈಸ್ ಆಲ್ಸೋ ಎ ಸೈನ್, ಏನು ಸಾಯೋದು, ಆ ವ್ಯಕ್ತಿ ಸಾಯ್ತಾನೆ ಅಂತ. ಪ್ರಾಣಘೋಷಾನುಪಶ್ರುತಿ, ಈ ರೀತಿ ಕಿವಿಯನ್ನು ಮುಚ್ಚಿಕೊಂಡಾಗ ಅಥವಾ ಹೀಗೆ ನೋಡಿದಾಗ ಒಳಗಡೆ ಏನು ಕೇಳಿಸ್ತಾ ಇರುತ್ತಲ್ಲ, ಅದು ಕೇಳಿಸದೇ ಇರೋದು ಸಾವಿನ ಮುನ್ಸೂಚನೆ. ಆಮೇಲೆ ಸ್ವರ್ಣ ಪ್ರತೀತಿರು ವೃಕ್ಷೇಶು, ಗಿಡಗಳಲ್ಲಿ ಬಂಗಾರ ತೋರೋದು. ಸ್ವಪದಾನಾಂ ಅದರ್ಶನಂ, ಕಾಲು ತೊಳ್ಕೊಂಡು ನಡ್ಕೊಂಡು ಬರ್ತಾ ಇದ್ದರೆ ತನ್ನ ಕಾಲೇ ಕಾಣದೇ ಇರೋದು, ಕಾಲಿನ ಗುರುತೇ ಕಾಣದೇ ಇರೋದು. ಇವೆಲ್ಲ ಮರಣದ ಒಂದು ಸೂಚನೆ. ಸ್ವಪ್ನೆ ಪ್ರೇತ ಪರಿಶ್ವಂಗ, ಕನಸಿನಲ್ಲಿ ದೆವ್ವ ಬೀಳೋದು. ಹೀಗೆ ಬಂದು ಅವನೇ ದೊಡ್ಡ ದೆವ್ವ, ಆದರೂ ದೆವ್ವ ಬಂದು ಆಲಿಂಗಿಸಿಕೊಳ್ಳೋದು, ಹೆಣ ಆಲಿಂಗಿಸಿಕೊಳ್ಳೋದು. ಖರಯಾನಂ ಬಿಸಾದನಂ, ಕತ್ತೆ ಮೇಲೆ ಕೂತ್ಕೊಂಡಿರೋದು. ತಾವರೆಯ ದೇಟನ್ನು ತಿನ್ನೋದು. ಯಾನ್ ನಳದಮಾಲ್ಯೇಕಃ ತೈಲಾಭ್ಯಕ್ತೋ ದಿಗಂಬರ, ಎಣ್ಣೆನೆಲ್ಲ ಮೈಗೆ ಹಚ್ಕೊಳ್ಳೋದು. ಇವೆಲ್ಲ ಸಾವಿನ ಸಂಕೇತ. ದಿಗಂಬರನಾಗಿರೋದು, ದಿಗಂಬರನಾಗಿ ಕತ್ತೆಯ ಮೇಲೆ ಕೂತ್ಕೊಂಡು ದಕ್ಷಿಣಕ್ಕೆ ಹೋಗ್ತಾ ಇರೋದು, ಇವೆಲ್ಲ ಸಂಕೇತ. ಈ ಥರದ್ದನ್ನೆಲ್ಲ ಕಾಣ್ತಾ ಇದ್ದ. ಇನ್ನು ಸ್ವಪ್ನ ಜಾಗರ ಅಂತ, ಎಚ್ಚರ ಮತ್ತು ಕನಸು ಎರಡರಲ್ಲಿಯೂ ಕೂಡ ದುರ್ನಿಮಿತ್ತವನ್ನು
ಕಂಡ, ನಿದ್ರೆ ಬರಲೇ ಇಲ್ಲ. ಮಾರನೇ ದಿವಸ ಸೂರ್ಯ ಉದಯಿಸಿದ, ಕಂಸ ತಯಾರಾದ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ನಾವು ಮುಗಿಸೋಣ. ಕೃಷ್ಣನಲ್ಲಿ ಅರ್ಪಣೆ ಮಾಡೋಣ. ಈ ಕೃಷ್ಣ ನಮ್ಮೆಲ್ಲರನ್ನು ರಕ್ಷಿಸಲಿ ಅಂತ ಸಾಮೂಹಿಕವಾಗಿ ಬೇಡಿಕೊಳ್ಳೋಣ. ಕೃಷ್ಣಾರ್ಪಣಮಸ್ತು. ನಾನು ಸ್ವಲ್ಪ ಕುಡಿಲಿಕ್ಕೆ ನೀರು ತಂದು ಹಾಂ ಹಾಂ